ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಅಕ್ಟೋಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಅಕ್ಟೋಬರ್ ಮಂತಲ್ಲಿ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಏನು ಗೈಡೆನ್ಸ್ ಇದೆ ನಮಗೆ ನೆಕ್ಸ್ಟ್ ಮಂತ್ಗೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಸೊ ಅಕ್ಟೋಬರ್ ಮಂತ್ ನಾವು ಶುರು ಮಾಡ್ತಿರೋದೇ ಮಾಲೆ ಅಮಾವಾಸ್ಯೆಯಿಂದ. ಸೊ ಅಕ್ಟೋಬರ್ 2ನೇ ತಾರೀಕು ಅಮಾವಾಸ್ಯೆ ಇದೆ ಮತ್ತು ಸೋಲಾರ್ ಎಕ್ಲಿಪ್ಸ್ ಇದೆ. ಆಲ್ರೆಡಿ ನಾವು ಈ ಪೀಕ್ ಎಕ್ಲಿಪ್ಸ್ ಸೀಸನ್ ಮಧ್ಯದಲ್ಲಿದ್ದೀವಿ. ಎನರ್ಜಿ ಸಿಕ್ಕಾಪಟ್ಟೆ ಡೆನ್ಸ್ ಆಗಿದೆ, ಹೆವಿ ಇದೆ, ಸ್ವಲ್ಪ ಎಮೋಷನ್ಸ್ ಎಲ್ಲ ಏರುಪೇರು ಆಗ್ತಿರ್ಬೋದು. ಸೊ ನಿಮ್ಮ ಸೆಪ್ಟೆಂಬರ್ ಮಂತ್ ಯಾವ ರೀತಿ ಹೋಗ್ತಾ ಇದೆ ಈಗ ಸದ್ಯಕ್ಕೆ ಕೆಳಗಡೆ ಕಮೆಂಟ್ ಮಾಡಿ. ಹೌ ಇಸ್ ಯುವರ್ ಸೆಪ್ಟೆಂಬರ್ ಮಂತ್ ಗೋಯಿಂಗ್? ಸೊ ಶುರು ಮಾಡೋಣ ಇವತ್ತಿನ ಟಾರೋ ರೀಡಿಂಗ್ನ. ನೆಕ್ಸ್ಟ್ ಮಂತ್ ಎನರ್ಜೀಸ್ ಯಾವ ರೀತಿ ಇರುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು ಮೆಂಟಲಿ ಫಿಸಿಕಲಿ. ಲೆಟ್ಸ್ ಸ್ಟಾರ್ಟ್ ಅಕ್ಟೋಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್, ಓಕೆ. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅಕ್ಟೋಬರ್ ಮಂತ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಅಕ್ಟೋಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಅಕ್ಟೋಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಎನರ್ಜಿ ಮೆಸೇಜಸ್ ಈಸಿಯಾಗಿ ಫ್ಲೋ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಫ್ರಸ್ಟ್ರೇಷನು ಇರಿಟೇಷನ್ ಆಗ್ತಾ ಇರೋ ಥರ ಇದೆ ನನಗೆ. ಲೈಕ್ ಹೊರಗಡೆ ಸಿಕ್ಕಾಪಟ್ಟೆ ನಾಯ್ಸಸ್ಸು, ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸಸ್ಸು. ಎಷ್ಟು ಸಲ ಪಾಸ್ ಮಾಡಿ ಎಷ್ಟು ಸಲ ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ನಿಮ್ಮ ವಿಡಿಯೋನ. ಬಟ್ ಮೆಸೇಜಸ್ಸು ನನ್ನ ಟಿಪ್ ಆಫ್ ದ ಟಂಗಲ್ಲಿದೆ. ಇಟ್ ಈಸ್ ರೋಲಿಂಗ್ ಫ್ರೀಲಿ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಡೆಲಿವರ್ ಮಾಡೋದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ನನ್ನ ಸುತ್ತಮುತ್ತ. ಸೊ ಅದು ಮೊದಲನೇದಾಗಿ ನಿಮ್ಮ ಎನರ್ಜಿಯಿಂದ ಬರ್ತಾ ಇರುವಂಥದ್ದು. ಈ ಸಮಯದಲ್ಲಿ ವಿತ್ ಈ ಪರ್ಟಿಕ್ಯುಲರ್ ಎನರ್ಜಿ ಈ ಕಾರ್ಡಿಂದ ಬರ್ತಾ ಇರುವಂಥದ್ದು ಜನರಲ್ ಆಗಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂಥ ಎನರ್ಜಿ ಸ್ವಲ್ಪ ಲೈಟಾಗಿ ಇರಿಟೇಷನ್ ಥರ ಇದೆ. ಲೈಕ್ ಮೆಂಟಲಿ ಐ ಆಮ್ ಇರಿಟೇಟೆಡ್ ಅನ್ನೋ ಥರ. ಸ್ವಲ್ಪ ಪೇಷನ್ಸ್ ಕಡಿಮೆ ಇರ್ಬೋದು ನಿಮಗೆ ಈಗ ಪರ್ಟಿಕ್ಯುಲರ್ ಆಗಿ ಈ ಎಕ್ಲಿಪ್ಸ್ ಸೀಸನಲ್ಲಿ. ತುಂಬ ಬೇಗ ಕೋಪ ಬರೋದು ಅಥವಾ ತುಂಬ ಬೇಗ ಯು ಆರ್ ಆ್ಯಂಗ್ರಿ ಅಥವಾ ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ಐ ಆಮ್ ರಿಯಲಿ ಫ್ರಸ್ಟ್ರೇಟೆಡ್ ಅನ್ನೋ ಥರ. ಎಲ್ಲರಿಗಿಂತ ನಿಮ್ಮ ಗ್ರೂಪಿಗೆ ಈ ಎಕ್ಲಿಪ್ಸ್ ಎನರ್ಜಿ, ಈ ಮಾಲೆ ಅಮಾವಾಸ್ಯೆ ಎನರ್ಜಿ ತುಂಬ ಚೆನ್ನಾಗಿ ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತಾ ಇರೋ ಥರ ಇದೆ. ನಿಮಗೆ ನಿಮ್ಮ ಮೇಲೆ ತುಂಬ ಎಫೆಕ್ಟ್ ಆಗ್ತಾ ಇರೋ ಥರ ಇದೆ. ಈ ಪರ್ಟಿಕ್ಯುಲರ್ ಎನರ್ಜಿ ಸ್ವಲ್ಪ ಫ್ರಸ್ಟ್ರೇಷನ್ನು, ಅನಾಯನ್ಸ್ ಎನರ್ಜಿ ಮೇ ಬಿ ಅಕ್ಟೋಬರ್ 8 ಅಥವಾ 10th ತನಕನೂ ಸ್ವಲ್ಪ ನಿಮ್ಮ ಜೊತೆನೇ ಇರೋ ಥರ ಇದೆ ಈ ಎನರ್ಜಿ. ಮೇ ಬಿ ಅಕ್ಟೋಬರ್ 5th ಮೇಲೆ ಸ್ವಲ್ಪ ಆರಾಮ್ ಅನ್ಸ್ಬೋದು, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗ್ಬೋದು ನಿಮ್ಮ ಮೈಂಡು. ಬಟ್ ಆ್ಯಸ್ ಆಫ್ ನೌ ಐ ಆಮ್ ಟೋಟಲಿ ಟೇಕಿಂಗ್ ಆರ್ ಪಿಕ್ಕಿಂಗ್ ಅಪ್ ಆನ್ ದಿಸ್ ಅನಾಯನ್ಸ್, ಇರಿಟೇಷನ್. ಸ್ವಲ್ಪ ಬೇಗ ಪೇಷನ್ಸ್ ಕಳ್ಕೊಳ್ತಾ ಇರೋದು. ಯಾರಾದರೂ ಹೇಳೋಕ್ಕೋದ್ರೆ ಅದೇನು ಬೇಗ ಹೇಳ್ತೀರಾ ಅಂತ ಹೇಳಬೇಕು ಅನ್ನೋ ಥರ, ಐ ಕೆನಾಟ್ ವೇಟ್ ಅನ್ನೋ ಥರ. ಸೊ ದೆರ್ ಇಸ್ ಲಾಟ್ ಆಫ್ ರೆಸ್ಟ್ಲೆಸ್ ಅನ್ಈಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಆ್ಯಕ್ಚುಲಿ ಎಕ್ಲಿಪ್ಸ್ ಎನರ್ಜಿ ಬಂದು ಸ್ವಲ್ಪ ಅದೇ ರೀತಿ ಇರೋದು. ಸಿಕ್ಕಾಪಟ್ಟೆ ಡೆನ್ಸ್ನೆಸ್ ಇದೆ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಸೊ ಅಕ್ಟೋಬರ್ ಸ್ಟಾರ್ಟಿಂಗ್, ಅಕ್ಟೋಬರ್ ಫಸ್ಟ್ ವೀಕ್ ತನಕ ನಿಮಗೆ ಇದೇ ರೀತಿ ಸ್ವಲ್ಪ ಸಿಚುವೇಶನಲ್ಲಿ ಬೇಗ ಪೇಷನ್ಸ್ನ ಕಳ್ಕೊಳ್ಳೋ ಥರ ಇದೆ. ಬಟ್ ಯು ವಿಲ್ ಇಂಪ್ರೂವ್. ನಿಮ್ಮ ಮೂಡು ಹಾಗೆ ಸ್ಲೋ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತು ಎರಡನೇದು, ನಿಮ್ಮ ಕನೆಕ್ಷನ್ ಇವಾಗ ನಿಮ್ಮ ಸ್ಪಿರಿಚುವಲ್ ರೆಲ್ಮ್ ಜೊತೆ, ಮತ್ತು ಯಾರನ್ನಾದ್ರೂ ನೀವು ಕಳ್ಕೊಂಡಿದ್ರೆ, ನಮ್ಮ ಸ್ಪಿರಿಟ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನಲ್ಲಿ ನಾವು ಯಾರನ್ನಾದ್ರೂ ಕಳ್ಕೊಂಡಿದ್ರೆ ಅವರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ದ ಎನರ್ಜಿ ಇಸ್ ವೆರಿ ವೆರಿ ರೈಟ್. ಯಾಕೆಂದರೆ ಮೆಸೇಜಸ್ ತುಂಬ ಫ್ರೀ ಫ್ಲೋಯಿಂಗ್ ಆಗಿದೆ ನಿಮಗೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ದೇರ್ ನೋ ಹೆಸಿಟೇಷನ್, ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಹೇಳಿ. ಸೊ ದ ಲಿಂಕ್ ಬಂದು, ಕನೆಕ್ಷನ್ ಬಂದು ಸ್ಪಿರಿಟ್ ವರ್ಲ್ಡ್ ಜೊತೆ ತುಂಬ ಸ್ಟ್ರಾಂಗ್ ಆಗಿದೆ. ಎಸ್ಪೆಷಲಿ ಈ ಕ್ರೋ ಅಥವಾ ಈ ಕಾಗೆ ಎನರ್ಜಿ ಬಂದು ಯೂಶಲಿ ನಾವು ಈ ಕಾರ್ಯ ಎಲ್ಲ ಮಾಡಿದಾಗ
ಆಫರಿಂಗ್ ಕೊಡ್ತೀವಲ್ಲ ನಮ್ಮನ್ನ ಕಳ್ಕೊಂಡವ್ರಿಗೆ, ಯೂಶಲಿ ಕಾಗೆಗೇನೆ ನಾವು ಕೊಡೋದು ಆಹಾರ, ಅವ್ರ ಮುಖಾಂತರ ನಮ್ಮ ಪ್ರೀತಿ ಪಾತ್ರರು ಆಹಾರನ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ. ಸೊ ದಟ್ ಈಸ್ ವೆರಿ ಸ್ಟ್ರಾಂಗ್ ನಿಮ್ಮ ಎನರ್ಜಿನಲ್ಲಿ. ನೀವು ಕಳ್ಕೊಂಡಂಥವ್ರು ನಿಮ್ಮ ಜೊತೆ ಇವಾಗ ಸ್ಟ್ರಾಂಗ್ ಆಗಿ ಇರ್ಬೋದು, ನಿಮಗೆ ಮೆಸೇಜಸ್ನ ಕಳಿಸ್ತಾ ಇರ್ಬೋದು, ಸಾಂತ್ವನ ಕಳಿಸ್ತಾ ಇರ್ಬೋದು, ಅವ್ರ ಪ್ರೀತಿನ ಕಳಿಸ್ತಾ ಇರ್ಬೋದು. ಈ ಸಮಯದಲ್ಲಿ ಅವರ ಎನರ್ಜಿನ ನೀವು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಿರ್ಬೋದು. ಇದು ಆ್ಯಕ್ಚುಲಿ ನಿಮಗೆ ಯಾವ ರೀತಿ ಇದೆ ಅಂತ ಅಂದರೆ, ರೀಡಿಂಗು ಸೆಪ್ಟೆಂಬರ್ ಒಂದು ಈ ಎಕ್ಲಿಪ್ಸ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಆವಾಗಿಂದ ಅಕ್ಟೋಬರ್ಗೆ ಮೂವ್ ಆಗ್ತಾ ಇರೋ ಥರ ಇದೆ ಎನರ್ಜಿ ನಿಮಗೆ. ಇಟ್ ಇಸ್ ಫ್ಲೋಯಿಂಗ್ ಆ್ಯಂಡ್ ಸ್ಲೈಡಿಂಗ್ ನೆಕ್ಸ್ಟ್ ಮಂತ್ಗೆ ನಿಮ್ಮ ಎನರ್ಜಿ, ಆ್ಯಂಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಆಲ್ಸೋ ವೆರಿ ಡಿಫಿಕಲ್ಟ್ ನಿಮ್ಮ ಎಮೋಷನ್ಸ್ನ ಈ ಸಮಯದಲ್ಲಿ ಹ್ಯಾಂಡಲ್ ಮಾಡೋದು ಅನ್ನೋ ಥರ ಇದೆ. ಬಟ್ ಯು ವಿಲ್ ಬಿ ಟೋಟಲಿ ಫೈನ್. ಅಕ್ಟೋಬರ್ 1, ಅಕ್ಟೋಬರ್ 8, ಅಕ್ಟೋಬರ್ 10 ತನಕನೂ ಸ್ವಲ್ಪ ಈ ಅನಾಯನ್ಸ್ ಇರುತ್ತೆ, ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಬಿ ಫೈನ್. ಆ್ಯಂಡ್ ಆಲ್ಸೋ ನಿಮ್ಮ ಗ್ರೂಪಿಗೆ ಬರ್ತಾ ಇರುವಂಥದ್ದು ದೇರ್ ಇಸ್ ಅ ಲಾಟ್ ಆಫ್ ಪಾಸ್ ಆ್ಯಂಡ್ ರಿಫ್ಲೆಕ್ಟ್. ಈ ಹರ್ಮಿಟ್ ಎನರ್ಜಿ ಬರ್ತಾ ಇರೋದು ನಿಮಗೆ. ಟ್ಯಾರೋ ಕಾರ್ಡಲ್ಲಿ ಹರ್ಮಿಟ್ ಎನರ್ಜಿ ರೆಪ್ರೆಸೆಂಟ್ ಮಾಡೋದು ಸೈಲೆನ್ಸ್, ರಿಫ್ಲೆಕ್ಷನ್, ಕಂಟಂಪ್ಲೇಷನ್, ಡೀಪ್ ಥಿಂಕಿಂಗ್, ನಮ್ಮ ಜೀವನದ ಬಗ್ಗೆ ಇರ್ಬೋದು. ಇನ್ ಜನರಲ್ ಆಗಿ ನಾವು ಯಾವುದೇ ಟಾಪಿಕ್ ತೊಗೊಂಡ್ರು ತುಂಬ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ, ತುಂಬ ಆಳದಲ್ಲಿ ಹೋಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಓವರ್ ಥಿಂಕಿಂಗು ಕೂಡ ಇರ್ಬೋದು. ಸೊ ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಎನರ್ಜಿ, ಬಿಕಾಸ್ ಐ ಕ್ಯಾನ್ ಟೋಟಲಿ ರಿಲೇಟ್. ಈ ಸಮಯದಲ್ಲಿ ಎನರ್ಜೀಸ್ ಬಂದು ನಮ್ಮ ಆಲೋಚನೆಗಳನ್ನ ಎಷ್ಟರ ಮಟ್ಟಿಗೆ ಡೀಪಾಗಿ ಓವರ್ ಥಿಂಕಿಂಗ್ ಸ್ಟೇಟ್ಗೆ ತೊಗೊಂಡು ಹೋಗ್ತಾ ಇದೆ. ಬಟ್ ಯು ಆರ್ ಗೋಯಿಂಗ್ ಟು ಬಿ ಫೈನ್. ಅಕ್ಟೋಬರ್ ಫಸ್ಟ್ ವೀಕ್ ಎಂಡ್ ಆಗ್ತಾ ಈ ಅಮಾವಾಸ್ಯೆ ಎನರ್ಜಿ ಕ್ಲೋಸ್ ಆಗ್ತಾ ಯು ಆರ್ ಗೋಯಿಂಗ್ ಟು ಬಿ ಫೈನ್. ಆಲ್ ರೈಟ್. ಸೊ ಅದು ಮೊದಲನೇದಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂಥದ್ದು. ಸೊ ಹಾಗೆ ಮೂವ್ ಆಗ್ತಾ ಅಕ್ಟೋಬರಲ್ಲಿ ಕೆಲವೊಂದು ರಿಯಾಲಿಟಿನ ಫೇಸ್ ಮಾಡಬೇಕಾಗಿ ಬರ್ಬೋದು. ಸ್ವಲ್ಪ ನಿಮಗೆ ಗೊತ್ತು ಕೆಲವೊಂದು ವಿಚಾರಗಳು ಅದರದ್ದು ಟೈಮ್ ಎಕ್ಸ್ಪೈರ್ ಆಗಿದೆ, ಅಥವಾ ಈ ಹ್ಯಾಬಿಟ್ ಎಕ್ಸ್ಪೈರ್ ಆಗಿದೆ, ಅಥವಾ ಈ ಸಿಚುವೇಶನ್ ಎಕ್ಸ್ಪೈರ್ ಆಗಿದೆ, ಅಥವಾ ಈ ಒಂದು ರಿಲೇಷನ್ಶಿಪ್ ಎಕ್ಸ್ಪೈರ್ ಆಗಿದೆ. ಬಟ್ ಅದನ್ನು ನಾನು ಫೋರ್ಸ್ಫುಲ್ಲಾಗಿ ಹಿಡಿದಿಟ್ಕೊಳ್ಳೋವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಫೋರ್ಸ್ಫುಲ್ಲಾಗಿ ಇದು ನಾರ್ಮಲ್ಲು, ಇದು ರೂಟೀನು, ನಾನು ಇದನ್ನು ಬಿಡೋಕ್ಕಾಗೋದಿಲ್ಲ, ಇದನ್ನು ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ. ಈವನ್ ಇಫ್ ಇಟ್ ಈಸ್ ಅ ಸ್ಮಾಲ್ ಹ್ಯಾಬಿಟ್ಸ್, ಎವ್ರಿ ಡೇ ನಿಮ್ಮ ಹ್ಯಾಬಿಟ್ಸು, ಬಟ್ ನಿಮಗೆ ಗೊತ್ತು ಇಟ್ ಇಸ್ ಟೈಮ್ ಆ ಹ್ಯಾಬಿಟ್ನ ಬ್ರೇಕ್ ಮಾಡೋದು, ಇಟ್ ಇಸ್ ಟೈಮ್ ಈ ಅಡಿಕ್ಷನನ್ನು ಬ್ರೇಕ್ ಮಾಡೋದು. ಸೊ ಈ ಥರ ಒಂದು ಕೆಲವೊಂದು ರಿಯಾಲಿಟಿಗಳನ್ನ ಫೇಸ್ ಮಾಡಬೇಕಾಗಿ ಬರ್ಬೋದು ನಿಮಗೆ ಅಕ್ಟೋಬರ್ ಮಂತಲ್ಲಿ. ಸೊ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡ್ಬೋದು. ಅಕ್ಟೋಬರ್ ಮಂತ್ ಇಟ್ ಆಲ್ ಫೀಲ್ಸ್ ಲೈಕ್ ಸಮ್ ಬಿಗ್ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ ನೀವು ತಗೊಳ್ತಾ ಇರುವಂಥದ್ದು. ನಿಮ್ಮ ಗ್ರೋತ್ಗೆ ಅಥವಾ ನಿಮಗೆ ಅನುಕೂಲ ಆಗುವಂಥ ಡಿಸಿಷನ್ಸ್ನ ನೀವು ತಗೊಳ್ತಾ ಇದ್ದೀರಾ ಅಕ್ಟೋಬರ್ ಮಂತಲ್ಲಿ. ದೆರ್ ಇಸ್ ಲಾಟ್ ಆಫ್ ಸೆಲ್ಫ್ ಕೇರ್ ಆ್ಯಂಡ್ ಸ್ಲೋನೆಸ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 1. ಲೈಕ್ ಬೇಗ ಮಾತಾಡಬೇಕು ಅಂತ ಮೆಸೇಜಸ್ಸು ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾನು ಸ್ಲೋ ಆಗಿ ಹೇಳಬೇಕು ಅದನ್ನು. ಐ ವಾಂಟ್ ಟು ಟೇಕ್ ಮೈ ಟೈಮ್ ಅಂತ ಕೂಡ ಅನ್ನಿಸ್ತಾ ಇದೆ. ನೀವೊಂದು ಐ ನೋ ನನಗೆ ಏನು ಮಾಡಬೇಕು ಅಂತ, ಬಟ್ ಐ ಆಮ್ ಟೇಕಿಂಗ್ ಮೈ ಟೈಮ್. ಸ್ಲೋ ಆಗಿ ಆಲೋಚನೆ ಮಾಡಿ ಹೇಗೆ ನಾನು ಈ ಒಂದು ಏರಿಯಾನಲ್ಲಿ ಈ ಒಂದು ಡಿಸಿಷನನ್ನು ನಾನು ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿ ಆಲೋಚನೆ ಮಾಡಿ ನಾನು ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀನಿ. ನನಗೆ ಅನುಕೂಲ ಆಗುವಂಥ ಡಿಸಿಷನ್ಸು, ನನ್ನ ಗ್ರೋತ್ಗೆ ಪೂರಕವಾಗಿರುವಂಥ ಡಿಸಿಷನ್ಸು, ನನ್ನ ಗ್ರೋತ್ಗೆ ಸಪೋರ್ಟ್ ಮಾಡುವಂಥ ಡಿಸಿಷನ್ಸ್ನ ನಾನು ತೊಗೊಳ್ತಾ ಇರೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಬಟ್ ಇಟ್ ಈಸ್ ಸ್ಲೋ ಆ್ಯಂಡ್ ಇಟ್ ಈಸ್ ವೆರಿ ಥಾಟ್ ಥ್ರೂ. ಆಲೋಚನೆ ಮಾಡಿ ಅರ್ಜೆನ್ಸಿನಲ್ಲಿ ಯಾವುದೇ ಡಿಸಿಷನ್ಸ್ ಮಾಡ್ತಾ ಇಲ್ಲ ನಾವು ಅಕ್ಟೋಬರ್ ಮಂತಲ್ಲಿ. ನಾವು ನಮ್ಮ ಟೈಮ್ ತೊಗೊಂಡು ಡಿಸಿಷನ್ಸ್ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಮಂತಲ್ಲಿ. ಬಟ್ ಇಟ್ ಲುಕ್ಸ್ ಲೈಕ್ ಅ ಲಾಟ್ ಆಫ್ ಬಿಗ್ ಡಿಸಿಷನ್ಸ್, ಬಿಗ್ ವಿಷನ್ಸ್, ಮತ್ತು ಕೆಲವೊಂದು ಡಿಫಿಕಲ್ಟ್ ಡಿಸಿಷನ್ಸ್ನ ಮಾಡ್ತಾ ಇರೋ ಥರ ಇದೆ. ನಮ್ಮನ್ನು ನಾವು ಫೋರ್ಸ್ ಮಾಡ್ತಾ ಇದ್ದೀವಿ. ಕೆಲವೊಂದು ಕಷ್ಟ ಆದ್ರೂ ಈ ಡಿಸಿಷನ್ಸ್ ಇವಾಗ ಮಾಡಲೇಬೇಕು, ಆ ಟೈಮ್ ಬಂದಿದೆ ನಾವು ಮಾಡುವಂಥ ಡಿಸಿಷನ್ಸು ಅಂತ ಅನ್ನಿಸ್ಬೋದು. ಆ್ಯಂಡ್ ಆಲ್ಸೋ ಅಕ್ಟೋಬರ್ ಮಂತ್ ಬಂದು 10ನೇ ತಿಂಗಳು, ಅಂದರೆ 10 ಬಂದು ಯೂಶಲಿ ಎಂಡಿಂಗ್ಸ್ ಆ್ಯಂಡ್ ಬಿಗಿನಿಂಗ್ಸ್. ಸೊ ಕೆಲವೊಂದು ಎಂಡ್ ಮಾಡ್ತಾ ಇದ್ದೀವಿ, ಕೆಲವೊಂದು ಹೊಸ ಬಿಗಿನಿಂಗ್ಸ್ನ ತೊಗೊಳ್ತಾ ಇದ್ದೀವಿ. ಅಂದರೆ ಹಳೆ ಹ್ಯಾಬಿಟ್ಸ್ ಬ್ರೇಕ್ ಮಾಡ್ತಾ ಇದ್ದೀವಿ, ಹೊಸ ಹ್ಯಾಬಿಟ್ಸ್ಗೆ ಮೂವ್ ಆಗ್ತಾ ಇದ್ದೀವಿ. ಯಾವ್ದು ವರ್ಕ್ ಆಗ್ತಾ ಇದೆ, ಯಾವ್ದು ವರ್ಕ್ ಆಗ್ತಾ ಇಲ್ಲ ನಮ್ಮ ಲೈಫಲ್ಲಿ ಅಂತ ಹೇಳಿ ಪಾಸ್ ಮಾಡಿ ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಮೇ ಬಿ ಈ ಎಕ್ಲಿಪ್ಸ್ ಸೀಸನ್ ಬಂದು ನಮಗೆ ಬೇಕಾಗಿರುವಂಥ ರಿಯಾಲಿಟಿನ ನಮ್ಮ ಕಣ್ಮುಂದೆ ತಂದಿರ್ಬೋದು. ಕೆಲವೊಂದು ಹಾರ್ಡ್ ಡಿಸಿಷನ್ಸ್ ಮಾಡಬೇಕು ನಮಗೆ ಅನ್ನುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು ನಮ್ಮ ಲೈಫಲ್ಲಿ. ಆ್ಯಂಡ್ ಇಟ್ ಇಸ್ ಟೈಮ್ ನಮಗೆ ಆ ಒಂದು ಡಿಸಿಷನ್ಸ್ಗೆ ನಾವು ವ್ಯಾಲ್ಯೂ ಕೊಟ್ಟು, ನಮಗೆ ನಾವು ವ್ಯಾಲ್ಯೂ ಕೊಟ್ಟು, ನಮ್ಮ ಗ್ರೋತನ್ನು ನಾವು ಪ್ರಯಾರಿಟೈಸ್ ಮಾಡಿ, ನಮ್ಮನ್ನು ನಾವು ಪ್ರಯಾರಿಟೈಸ್ ಮಾಡಿ, ಸೊ
ಏನೇನ ಬ್ರೇಕ್ ಮಾಡಬೇಕು ನಮ್ಮ ಲೈಫಿಂದ, ಏನೇನ ಆಚೆ ತೆಗೆದು ಹಾಕಬೇಕು ನಮ್ಮ ಲೈಫಿಂದ, ಆ ಥರ ಒಂದು ಬೋಲ್ಡ್ ಡಿಸಿಷನ್ಸ್ನ ಮಾಡ್ತಾಯಿದ್ದೀವಿ ಅಕ್ಟೋಬರ್ ಮಂತಲ್ಲಿ. ಈಸಿ ಇಲ್ಲದೆ ಇರ್ಬೋದು ಈ ಒಂದು ಡಿಸಿಷನ್ಸು ಅಥವಾ ನಾವು ತಗೊಳ್ಳೋವಂಥ ಈ ಬಿಗ್ ದೊಡ್ಡ ದೊಡ್ಡ ನಿರ್ಧಾರಗಳು, ಬಟ್ ತಗೊಳ್ಳೇಬೇಕಾಗಿರುವಂಥ ಸಮಯ ಬಂದಿರೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಸ್ವಲ್ಪ ಸೀರಿಯಸ್ ಅಂತ ಅನ್ನಿಸ್ತಾ ಇದೆ ಅಕ್ಟೋಬರ್ ಮಂತು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ, ಬಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಂತ್ ಥರ ಇದೆ ಅಕ್ಟೋಬರ್ ಮಂತ್ ನಿಮಗೆ ಗ್ರೂಪ್ ನಂಬರ್ 1. So there is a lot of self-care, self-reflection, big decisions, breaking habits, breaking connections, breaking addictions, ಟ್ರೂತ್ನ ರಿಯಾಲಿಟಿನ ಫೇಸ್ ಟು ಫೇಸ್ ಬರ್ತಾ ಇರೋ ಥರ ಇದೆ. ಕೆಲವೊಂದು ರಿಯಾಲಿಟಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋ ಥರ ಇದೆ. ಕೆಲವೊಂದು ರಿಯಾಲಿಟಿನ ಇನ್ನು ನಾವು ಇಗ್ನೋರ್ ಮಾಡೋದಕ್ಕಾಗಲ್ಲ. ಇಟ್ ಇಸ್ ಟೂ ಮಚ್ ಟು ಅವರ್ ಫೇಸ್. ಲೈಕ್ ಅಷ್ಟು ಹತ್ತಿರದಲ್ಲಿ ಬಂದಿದೆ ಈ ಸಿಚುವೇಶನ್, ಇನ್ನು ಹೀಗೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂಥೇಳಿ. ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಸಿನಾರಿಯೋ ಕೊಡ್ತಾ ಇಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಬಟ್ ನಾನು ಹೇಳ್ತಾ ಇರೋದು ನಿಮಗೆ ಎಲ್ಲಿ ಫಿಟ್ ಆಗಬೇಕು ಅಲ್ಲಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ದಿಸ್ ಇಸ್ ದ ಟೈಮ್, ಅಕ್ಟೋಬರ್ ಮಂತ್, ಸ್ವಲ್ಪ ಸೀರಿಯಸ್ನೆಸ್, ಸ್ವಲ್ಪ ಬಿಗ್ ಡಿಸಿಷನ್, ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇರೋದು, ನಮ್ಮನ್ನು ನಾವು ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇರೋದು, ನಮಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇರೋದು, ಮತ್ತು ನಮ್ಮ ರಿಯಾಲಿಟಿನ ಇದು ಈ ರೀತಿ ಇದೆ, ಇನ್ನು ಹೀಗೆ ನಾನು ಮುಂದುವರಿಯೋದಕ್ಕಾಗೋದಿಲ್ಲ, ನಾನು ಮಾಡಬೇಕಾಗಿರೋವಂಥದ್ದನ್ನು ನಾನು ಮಾಡಲೇಬೇಕಾಗಿರೋವಂಥ ಸಮಯ ಬಂದಿದೆ, ನನ್ನ ಭಯನ ನಾನು ಫೇಸ್ ಮಾಡುವಂಥ ಸಮಯ ಬಂದಿದೆ, ನಾನು ಈ ದಾರಿನಲ್ಲಿ ಅಥವಾ ನನ್ನ ಜೀವನದಲ್ಲಿ ಮುಂದೆ ಹೋಗಬೇಕಾದ್ರೆ ಈ ಒಂದು ಬದಲಾವಣೆಗಳು ಮಾಡ್ದಿರ ನಾನು ಮುಂದೆ ಹೋಗೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಆ ಟ್ರೂತ್ನ, ಆ ರಿಯಾಲಿಟಿನ ಫೇಸ್ ಮಾಡ್ತಾ ಇರೋ ಥರ ಇದೆ. ಅಗೇನ್ ಗ್ರೂಪ್ ನಂಬರ್ 1, ಐ ನೋ ಇಟ್ ಈಸ್ ಸೌಂಡಿಂಗ್ ಸೀರಿಯಸ್, ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ನಮಗೆ ಅಕ್ಟೋಬರ್ ಮಂತಲ್ಲಿ ಈ ಸೀರಿಯಸ್ನೆಸ್ನ, ಈ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದು. ಯಾಕೆಂದರೆ ನಮ್ಮ ನೆಕ್ಸ್ಟ್ ಜೀವನ ಬಂದು ನಮ್ಮ ಈ ನಿರ್ಧಾರಗಳ ಮೇಲೆ ನಿಂತಿರೋ ಥರ ಇದೆ, ನಮ್ಮ ಫೌಂಡೇಶನನ್ನು ನಾವು ಸ್ಟ್ರಾಂಗ್ ಮಾಡ್ತಾ ಇರೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಅಸೆಂಡೆಡ್ ಮಾಸ್ಟರ್ಸ್ ಅಂತ ಬಂತು, ನಮ್ಮ ಆ್ಯನ್ಸಿಸ್ಟರ್ಸು, ನಾವು ಕಳ್ಕೊಂಡಿರೋ ಅಂಥವರು, ಯಾರು ನಮ್ಮನ್ನ ಅಗಲಿ ಹೋಗಿದ್ದಾರೆ ಆಲ್ರೆಡಿ, ಅವರ ಸಪೋರ್ಟು, ಅವರ ಆಶೀರ್ವಾದ ಕೂಡ ತುಂಬ ಸ್ಟ್ರಾಂಗಾಗಿ ನಮ್ಮ ಮೇಲೆ ಇರೋ ಥರ ಇದೆ. ನಾವು ಮುಂದೆ ಹೋಗೋದಕ್ಕೆ, ನಾವು ಬೆಳೆಯೋದಕ್ಕೆ, ಕೆಲವೊಂದು ಡಿಫಿಕಲ್ಟ್ ಆಗಿರೋಂಥ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ, ನಮ್ಮ ಫ್ಯೂಚರ್ನ ಭದ್ರ ಮಾಡೋದಕ್ಕೆ, ಭದ್ರತೆ, ದಟ್ ಈಸ್ ದ ವರ್ಡ್ ಐ ಆಮ್ ಹಿಯರಿಂಗ್. ಲೈಕ್ ನಮ್ಮ ಫೌಂಡೇಶನನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಬೋದು, ನಮ್ಮನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಬೋದು, ಎಲ್ಲಿ ವೀಕ್ ಲಿಂಕ್ಸ್ ಇದೆ, ಯಾವುದು ನಮ್ಮ ವೀಕ್ನೆಸ್ಸು, ಅದನ್ನು ಸ್ಟ್ರೆಂತ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು, ಯಾವುದು ನಮಗೆ ಸಪೋರ್ಟ್ ಮಾಡದೇ ಇರೋವಂಥ ಸಿಚುವೇಶನ್ಗಳನ್ನು ಅಥವಾ ಹ್ಯಾಬಿಟ್ಸ್ಗಳನ್ನ ಅಥವಾ ವ್ಯಕ್ತಿ ಇರ್ಬೋದು, ಹೇಗೆ ಇದನ್ನು ನಾನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡೋದು, ಹೇಗೆ ನಾನು ಇದನ್ನೆಲ್ಲ ಚೇಂಜ್ ಮಾಡೋದು ಅನ್ನೋವಂಥ ಒಂದು ಡೀಪ್ ಥಿಂಕಿಂಗ್, ಡೀಪ್ ಡಿಸಿಷನ್ಸ್. ಇಟ್ ಫೀಲ್ಸ್ ಅ ವೆರಿ ಡೀಪ್ ಮಂತ್ ನಿಮಗೆ ಅಕ್ಟೋಬರ್ ಮಂತು ಗ್ರೂಪ್ ನಂಬರ್ 1, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ಸಿಚುವೇಷನಲ್ಲಿ. ಕೆಲವೊಂದು ಭಯಗಳನ್ನ ಫೇಸ್ ಮಾಡೋದು, ಕೆಲವೊಂದು ಸಿಚುವೇಶನ್ಗಳಿಂದ ನಡೆದು ಆಚೆ ಹೋಗುವಂಥದ್ದು, ನಮಗೆ ಕಷ್ಟ ಅನಿಸಿದ್ರು ಈ ಅಡಿಕ್ಷನನ್ನು ಬಿಡೋದಕ್ಕೆ, ಬಟ್ ಇಟ್ ಇಸ್ ಟೈಮ್ ಅಂತ ನಮಗೆ ಗೊತ್ತಿದೆ. ಈ ಅಡಿಕ್ಷನನ್ನು ಬಿಡಬೇಕಾಗಿ ಬರ್ಬೋದು. ನಮಗೆ ಗೊತ್ತು ಈ ರಿಲೇಷನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ, ಬಟ್ ಅದನ್ನು ಹಿಡಿದಿಡೋ ಅಂಥ ಪ್ರಯತ್ನ ಪಡ್ತಾ ಇದ್ದೀವಿ, ಅದನ್ನು ಬದಲಾಯಿಸೋದು. ಸೊ ಈ ಥರ ಕೆಲವೊಂದು ಬಿಗ್ ಡೆಸಿಷನ್ಸ್ನ ತೊಗೊಳ್ಬೇಕಾಗಿ ಬರ್ಬೋದು ಅಕ್ಟೋಬರ್ ಮಂತಲ್ಲಿ. ಇಟ್ ಈಸ್ ನಾಟ್ ದಟ್ ನಾವು ಆ ವ್ಯಕ್ತಿನ ಬಿಡಬೇಕಂತ ಹೇಳಿ, ಬಟ್ ನಮ್ಮ ಅಪ್ರೋಚ್ನ ಬದಲಾಯಿಸೋ ಅಂಥ ಒಂದು ಸಮಯ ಬಂದಿದೆ. ನಾವು ಇದನ್ನು ಹ್ಯಾಂಡಲ್ ಮಾಡ್ತಾ ಇರೋವಂಥ ಒಂದು ಐಡಿಯಾ ಏನಿದೆ ಅಥವಾ ನಾವು ಹ್ಯಾಂಡಲ್ ಮಾಡ್ತಾ ಇರೋ ವಿಧಾನ ಏನಿದೆ ಅದನ್ನು ಬದಲಾಯಿಸೋ ಅಂಥ ಸಮಯ ಬಂದಿದೆ. ಅಗೇನ್ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಅಂತ ಹೇಳಿದ ಹಾಗೆ ರೂಟ್ ಚಕ್ರ, ನಮ್ಮ ಬೇಸ್ ಚಕ್ರ, ನಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಬೇಕಾಗಿರುವಂಥ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕಾಗಿ ಬರ್ಬೋದು ನಮಗೆ ಅಕ್ಟೋಬರ್ ಮಂತಲ್ಲಿ. ವಿ ಹ್ಯಾವ್ ಕ್ರೌನ್ ಚಕ್ರ ಆ್ಯಂಡ್ ಬೇಸ್ ಚಕ್ರ. ಆಬ್ವಿಯಸ್ಲಿ ಯಾಕೆಂದರೆ ಸ್ಟಾರ್ಟಿಂಗಿಂದ ಹೇಳ್ತಾ ಇರೋ ಹಾಗೆ ನಿಮ್ಮ ಕನೆಕ್ಷನ್ ಬಂದು ಹೈಯರ್ ಪವರ್ಸ್ ಜೊತೆ ತುಂಬ ಸ್ಟ್ರಾಂಗ್ ಆಗಿದೆ ಅಕ್ಟೋಬರ್ ಮಂತಲ್ಲಿ. ಮೆಸೇಜಸ್ಸು, ಗೈಡೆನ್ಸು, ಸಪೋರ್ಟು, ಬ್ಲೆಸ್ಸಿಂಗು ಮತ್ತು ಸ್ಟ್ರೆಂತು, ಕರೇಜು ಏನೆಲ್ಲ ಬೇಕು ನೀವು ಈ ನಿರ್ಧಾರನ ಮಾಡೋದಕ್ಕೆ ಮತ್ತು ನಿಮ್ಮ ಟ್ರಾನ್ಸಿಷನನ್ನು ಸಪೋರ್ಟ್ ಮಾಡೋದಕ್ಕೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮುಂದೆ ಹೋಗೋದಕ್ಕೆ. ಬಿಕಾಸ್ ನೀವು ಪ್ರೇ ಮಾಡಿದ್ದೀರಾ, ನೀವು ಕೇಳ್ಕೊಂಡಿದ್ದೀರಾ ಈ ಸಿಚುವೇಷನಿಂದ ಹೇಗೆ ನಾನು ಆಚೆ ಬರೋದು ಅಂತ ಹೇಳಿ. ಈ ಸಿಚುವೇಷನ್
ಸಿಚುವೇಶನಿಂದ ಆಚೆ ಬರಬೇಕಂದ್ರೆ ನಿಮ್ಮ ಪೀಸ್ ಆಫ್ ಮೈಂಡನ್ನ ನಿಮ್ಮ ಲೈಫನ್ನು ನೀವು ರೀಕ್ಲೇಮ್ ಮಾಡಬೇಕಂತ ಅಂದರೆ ಕೆಲವೊಂದು ಡಿಫಿಕಲ್ಟ್ ಆಗಿರುವಂಥ ನಿರ್ಧಾರಗಳನ್ನ ಮಾಡಬೇಕಾಗಿ ಬರುತ್ತೆ. ಯಾವುದೂ ಅಷ್ಟು ಸುಲಭವಾಗಿರೋದಿಲ್ಲ, ಯಾಕೆಂದರೆ ನಾವು ಸುಮಾರು ವರ್ಷದಿಂದ ಇದೇ ರೀತಿ ಜೀವನ ಮಾಡ್ತಾ ಇದ್ದೀವಿ, ಇದೇ ಪ್ಯಾಟರ್ನನ್ನು ರಿಪೀಟ್ ಮಾಡ್ತಾ ಇದ್ದೀವಿ, ಇದೇ ಹ್ಯಾಬಿಟಲ್ಲಿದ್ದೀವಿ, ಇದೇ ವ್ಯಕ್ತಿ ಜೊತೆ ಇದೇ ಥರ ಜಗಳ ಮಾಡಿ ಇದೇ ಸಮಯಕ್ಕೆ ಇದೇ ಮಾಡ್ತಾ ಇರುವಂಥದ್ದು. ಲೈಫ್ ಬಂದು ತುಂಬ ಪ್ರೆಡಿಕ್ಟಬಲ್ ಆಗಿಬಿಟ್ಟಿದೆ. ಲೈಕ್ ಇವಾಗ ಇದೇ ಆಗತ್ತೆ ಅನ್ನುವಂಥದ್ದು ವಿ ಆಲ್ರೆಡಿ ನೋ. ಸೊ ಹೇಗೆ ಈ ಪ್ರೆಡಿಕ್ಟಬಿಲಿಟಿನ ಬ್ರೇಕ್ ಮಾಡೋದು, ಹೇಗೆ ಈ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದು, ಹೇಗೆ ಈ ಅಡಿಕ್ಷನನ್ನು ಬ್ರೇಕ್ ಮಾಡೋದು, ಹೇಗೆ ನಾನು ಈ ಕತ್ಲಿಂದ ಈ ಬೆಳಕಿನ ಕಡೆಗೆ ಹೋಗೋದು. ಯು ಆರ್ ಲೀವಿಂಗ್ ಸಮ್ ಡಾರ್ಕ್ನೆಸ್ ಬಿಹೈಂಡ್. ನಿಮ್ಮ ಈ ಡಾರ್ಕ್ನೆಸ್ಸನ್ನು ಯು ಆರ್ ಲೀವಿಂಗ್ ಸಮಥಿಂಗ್ ಬಿಹೈಂಡ್. ಗ್ರೂಪ್ ನಂಬರ್ 1 ಅಕ್ಟೋಬರ್ ಮಂತಲ್ಲಿ ಅಟ್ಲೀಸ್ಟ್ ಅದನ್ನು ಬಿಡೋ ಅಂತ ನಿರ್ಧಾರ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಗ್ರೋತ್ ಕಡೆಗೆ ನೀವು ಮುಂದೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವಿಶ್ ಫುಲ್ಫಿಲ್ಮೆಂಟ್ ಬಂದು ಅದೇ ನಿಮ್ಮ ಪ್ರೇಯರ್ಸ್ಗೆ ಆನ್ಸರ್ ಬಂದು ಈ ಒಂದು ಸೀರಿಯಸ್ ಮಂತು ನಿಮ್ಮ ಆ ಧೈರ್ಯನ, ಆ ಕರೇಜನ್ನು ನಿಮಗೆ ಕೊಡ್ತಾ ಇರೋದು. ಮಾಡಬೇಕಾಗಿರುವಂಥ ನಿರ್ಧಾರಗಳನ್ನ ಮಾಡೋದಕ್ಕೆ, ಆ ಭಯನ ಫೇಸ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡೋದಕ್ಕೆ, ಫೈನಲಿ ನಿಮ್ಮನ್ನು ನೀವು ಚೂಸ್ ಮಾಡೋದಕ್ಕೆ ಬೇಕಾಗಿರುವಂಥ ಧೈರ್ಯ. ಐ ಚೂಸ್ ಮೈ ಸೆಲ್ಫ್, ಐ ಚೂಸ್ ಮೈ ಪೀಸ್ ಆಫ್ ಮೈಂಡ್, ಐ ಚೂಸ್ ಬೆಟರ್ plan, I choose better life, I choose myself. Okay, that is your main affirmation ಅಕ್ಟೋಬರ್ ಮಂತಲ್ಲಿ. ಎಲ್ಲರಿಗೋಸ್ಕರನೂ ಎಲ್ಲ ಥರನೂ ಆಗಿದೆ. ಇವಾಗ ನನಗೋಸ್ಕರ ನಾನು ಯಾವುದನ್ನು ಬಿಡಬೇಕು, ಯಾವುದನ್ನು ನಾನು ಬದಲಾಯಿಸಬೇಕು, ಯಾವುದರಲ್ಲಿ ನಾನು ಮುಂದೆ ಹೋಗಬೇಕು, ಯಾವುದನ್ನು ನಾನು ಬ್ರೇಕ್ ಮಾಡಬೇಕು, ಯಾವ ಪ್ಯಾಟರ್ನು ನನಗೆ ಹೊಂದುತ್ತಾ ಇಲ್ಲ, ಹೇಗೆ ನಾನು ಇಂಪ್ರೂವ್ ಮಾಡಬೇಕು. ಸೊ ದರ್ ಈಸ್ ಲಾಡ್ ಆಫ್ pausing, self-reflection, self-care, self-prioritizing, self-love. It is all about self. ನಿಮಗೆ ಅಕ್ಟೋಬರ್ ಮಂತಲ್ಲಿ ಗ್ರೂಪ್ ನಂಬರ್ 1 ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಯು ಆರ್ so divinely guided ಅಕ್ಟೋಬರ್ ಮಂತಲ್ಲಿ. ಆ್ಯಂಡ್ ವಿ ಹ್ಯಾವ್ ಪಾರ್ಟ್ನರ್ಶಿಪ್ ಆ್ಯಂಡ್ ಅಲಯನ್ಸಸ್. ಇದು ಎಲ್ಲರಿಗಿಂತ ಹೊರಗಡೆ ಜನರಿಗಿಂತ ಸ್ಟ್ರಾಂಗ್ ಆಗಿ ಈ ಪಾರ್ಟ್ನರ್ಶಿಪ್ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ನಿಮಗೆ ಕೈ ಕೊಡ್ತಾ ಇರೋದು, ಕೈ ಕೊಟ್ಟು ನಿಮ್ಮನ್ನ ಮೇಲೆ ಎತ್ತುತ್ತಾ ಇರೋದು. ನೀವು ಸ್ಟಕ್ ಆಗಿರುವಂಥ ಸಿಚುವೇಶನಿಂದ ನಿಮ್ಮನ್ನು ಮೇಲೆ ತರ್ತಾ ಇರೋದು, ಮತ್ತು ನಿಮಗೆ ಆ ಹೋಪ್ನ, ನಿಮ್ಮ ಫೇತ್ನ, ನಿಮ್ಮ ನಂಬಿಕೆನ ಸ್ಟ್ರಾಂಗ್ ಮಾಡ್ತಾ ಇರೋದು ನಿಮ್ಮ ಜೀವನದ ಮೇಲೆ, ಮತ್ತು ನಿಮ್ಮ ಪ್ರೇಯರ್ಸನ್ನ ಆನ್ಸರ್ ಮಾಡ್ತಾ ಇರೋದು ಅಕ್ಟೋಬರ್ ಮಂತಲ್ಲಿ. ದರ್ ಇಸ್ ಲಾಡ್ ಆಫ್ ಸಪೋರ್ಟ್. ಗ್ರೂಪ್ ನಂಬರ್ 1 ನನ್ನ ಜೊತೆ ಯಾರಿಲ್ಲ, ನಾನು ಒಂಟಿ ಅಂತ ಅನ್ನುವಂತಹ ಭಾವನೆನ ನಿಮ್ಮ ಲೈಫಿಂದ ತೆಗಿಯೋಕ್ಕೆ ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋದು. ತುಂಬ ದಿನದಿಂದ, ತುಂಬ ಕಾಲದಿಂದ ಒಂಟಿಯಾಗಿ ನೀವು ಅನುಭವಿಸ್ತಾ ಇರ್ಬೋದು ಈ ಸಿಚುವೇಶನನ್ನು ಅಥವಾ ಈ ಲೈಫನ್ನು. ಬಟ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಅಲೋನ್. ನೀವು ಒಂಟಿ ಅಲ್ಲ, ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಇಡೀ ಯೂನಿವರ್ಸು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಟು ಬ್ರಿಂಗ್ ಯು ಅ ಬೆಟರ್ ಲೈಫ್. ನಿಮ್ಮ ಪ್ರೇಯರ್ಸ್ನ ಆನ್ಸರ್ ಮಾಡಬೇಕಂತಂದರೆ ಫಸ್ಟು ನಿಮ್ಮ ಜೀವನದಲ್ಲಿ ಯಾವುದು ನಿಮಗೆ ನಿಮ್ಮದಲ್ಲ ಅದನ್ನು ರಿಮೂವ್ ಮಾಡಬೇಕಾಗಿ ಬರುತ್ತೆ. ಸೊ ದಟ್ ನೀವು ಏನನ್ನ ಪ್ರೇ ಮಾಡಿದ್ದೀರಾ ಅದನ್ನು ನಿಮ್ಮ ಜೀವನಕ್ಕೆ ತರೋದಕ್ಕೆ. ನಾನು ಯಾವಾಗಲೂ ಆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಹೊಸ ಸೋಫಾ ತರಬೇಕಂತ ಅಂದರೆ ಹಳೆ ಸೋಫಾ ಮನೆಯಿಂದ ಫಸ್ಟ್ ಅದನ್ನು ರಿಲೀಸ್ ಮಾಡಬೇಕು. ಹೊಸ ಸೋಫಾ ತಂದು ಎಲ್ಲಿ ಇಡ್ತೀರಾ, ಹೊಸ ಫರ್ನಿಚರ್ನ ತಂದು ಎಲ್ಲಿ ಇಡಬೇಕು, ನಾವು ಆ ಜಾಗನ ನಾವು ಕ್ಲಿಯರ್ ಮಾಡ್ದಿರಾ ಹೊಸದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹೊಸದನ್ನು ಬರಬೇಕಂತ ಅಂದರೆ ಈ ಹೊಸತನನ, ಹೊಸ ವ್ಯಕ್ತಿನ, ಅಥವಾ ಹೊಸ ಲೈಫ್ನ, ಹೊಸ ಲೈಫ್ ಸ್ಟೈಲ್ನ, ಅಥವಾ ಈ ವಾಟ್ ಎವರ್ ಯು ಹ್ಯಾವ್ ಪ್ರೇಡ್, ಇದು ಸಾಕಾಗಿದೆ, ಐ ನೀಡ್ ಚೇಂಜ್ ಅಂತ ಹೇಳಿ ಆ ಚೇಂಜನ್ನ ತರಬೇಕಂತ ಅಂದರೆ, ಈ ಹೊಸ ನೀರು ಬರಬೇಕಂತ ಅಂದರೆ ಹಳೆ ನೀರನ್ನು ಫಸ್ಟು ನಾವು ಮೂವ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಈಸ್ ದ ಪ್ರಾಸೆಸ್ ನಿಮ್ಮ ಲೈಫಲ್ಲಿ ಇವಾಗ ನಡೀತಾ ಇರೋದು. ಬೇಡದೇ ಇರೋವಂಥದ್ದನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈ ಹೊಸತನ, ಹೊಸ ನೀರು ನಮ್ಮ ಲೈಫಿಗೆ ಫ್ಲೋ ಆಗೋದಕ್ಕೆ. ವಿತ್ ದಿಸ್ ಏಸ್ ಆಫ್ ಕಪ್ಸ್, ಲವ್ ಬಿಗಿನ್ಸ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ರೇನ್ಬೋ. ಸೊ ಅಕ್ಟೋಬರ್ ಮಂತು ಸೀರಿಯಸ್ ಥರ ಇದ್ರೂ, ಸೀರಿಯಸ್ನೆಸ್, ರೆಸ್ಪಾನ್ಸಿಬಿಲಿಟಿ, ಡೀಪ್ ಥಿಂಕಿಂಗ್ ಇದೆಲ್ಲ ಇದ್ದರೂ ಕೂಡ ಇದೆಲ್ಲ ಆಗ್ತಾ ಇರೋದು ಸೊ ದಟ್ ನಮ್ಮ ಮೂವ್ಮೆಂಟ್, ವಿ ಆರ್ ಮೂವಿಂಗ್ ಫಾರ್ವರ್ಡ್. ಓಕೆ, ಸೊ ಈ ಮಂತ್ ಬಂದು ಆ ಲೂಸ್ ಎಂಡ್ಸ್ನೆಲ್ಲ ಯು ಆರ್ ಕರೆಕ್ಟಿಂಗ್, ಕೋರ್ಸ್ ಕರೆಕ್ಷನ್. ಓಕೆ, ನಿಮ್ಮ ಬೋಟ್ ಬಂದು ಯಾವುದೋ ದಿಕ್ಕಲ್ಲಿ ಹೋಗ್ತಾ ಇದನ್ನ ಕೋರ್ಸ್ ಕರೆಕ್ಟ್ ಮಾಡ್ತಾ ಇರೋದು, ನಮ್ಮ ಡೈರೆಕ್ಷನನ್ನು ಕರೆಕ್ಟ್ ಮಾಡ್ತಾ ಇರೋದು, ಮತ್ತು ನಮ್ಮ ಏನೆಲ್ಲ ನಮ್ಮನ್ನ ತಡೀತಿದೆ ಈ ಡೈರೆಕ್ಷನಲ್ಲಿ ಹೋಗೋದಕ್ಕೆ, ಆ ಒಂದು ಬಿಗ್ ಡಿಸಿಷನ್ಸ್ನ ಮಾಡೋದಕ್ಕೆ ಬೇಕಾಗಿರುವಂಥ ಧೈರ್ಯ, ಸಪೋರ್ಟ್, ಗೈಡೆನ್ಸ್ನ ಕೊಡ್ತಾ ಇರೋದು. ಸೊ ಅಕ್ಟೋಬರ್ ಆಲ್ ಇನ್ ಆಲ್ ಗ್ರೂಪ್ ನಂಬರ್ 1 ಇಟ್ ಈಸ್
ಬಿಟ್ ಸ್ಲೋ ಆ್ಯಂಡ್ ಸ್ವಲ್ಪ ಸೀರಿಯಸ್ನೆಸ್ಸೂ ತುಂಬ ಇದೆ ನಿಮ್ಮ ಅಕ್ಟೋಬರ್ ಮಂತಲ್ಲಿ. ಬಟ್ ಇಟ್ ಈಸ್ ಗೋನ್ ಬಿ ವರ್ತ್ ಇಟ್. ಗ್ರೂಪ್ ನಂಬರ್ 1, ನಿಮ್ಮ ಈ ಸ್ಟ್ರಗಲ್ ಏನಿದೆ, ಈ ನಿರ್ಧಾರಗಳೇನಿದೆ, ಮತ್ತು ನಿಮ್ಮ ಪೇಷನ್ಸ್ ಏನಿದೆ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ವರ್ತ್ ಇಟ್. ಅಕ್ಟೋಬರ್ ಮಂತ್ ಬಂದು ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ತಾ ಇದೆ. ನಿಮ್ಮ ದಿಕ್ಕು ತಪ್ಪಿ ಹೋಗಿರೋದನ್ನು ಮತ್ತು ನಿಮ್ಮ ದಿಕ್ಕನ್ನು ಸರಿ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ. ಸೊ ದಟ್ ಯು ಕ್ಯಾನ್ ಕಮ್ ಬ್ಯಾಕ್ ಆನ್ ಟ್ರ್ಯಾಕ್. ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್. ಓಕೆ, ಸೊ ದಟ್ ನಿಮ್ಮ ಗ್ರೋತ್ ಪಾತ್ ಬಂದು ಈಸಿ ಆಗಲಿ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಆ್ಯನ್ಸಿಸ್ಟರ್ಸ್ ಎಸ್ಪೆಷಲಿ, ದೇ ಆರ್ ಗೈಡಿಂಗ್ ಯು, ದೇ ಆರ್ ಸಪೋರ್ಟಿಂಗ್ ಯು ಅಕ್ಟೋಬರ್ ಮಂತಲ್ಲಿ. ರೈಟ್, ಸೊ ಅದು ನಿಮ್ಮ ಅಕ್ಟೋಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಐ ಚೂಸ್ ಮೈ ಸೆಲ್ಫ್, ಐ ಚೂಸ್ ಮೈ ಗ್ರೋತ್. ಓಕೆ, ಇದೆಲ್ಲ ನಿಮ್ಮ ಅಫರ್ಮೇಷನ್ಸ್ ಅಕ್ಟೋಬರ್ ಮಂತ್ಗೆ. and you are moving forward, positive movement forward, positive movement. I am ready for my positive movement. So that is another affirmation in October month. So that is your overall energy predictions. You are going to be fantastically all right. Group number 1, it's okay ಕೆಲವೊಂದು ಮಂತು ನಮಗೆ ಸ್ಲೋ ಇದ್ದರೆ ಅಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನೂ ಆಗಲಿಲ್ಲ ಅಂದ್ರೂ ಕೆಲವೊಂದು ಸಲ ನಾವು ಸ್ಲೋ ಆಗಿರಬೇಕಾಗತ್ತೆ, ಕೆಲವೊಂದು ಸಲ ಮಾಡಬೇಕಾಗಿರೋಂಥ ನಿರ್ಧಾರಗಳು ಮಾಡಬೇಕಾಗತ್ತೆ. ಎಷ್ಟೇ ಕಷ್ಟ ಆದ್ರೂ ದಿಸ್ ಇಸ್ ಒನ್ ಆಫ್ ದೋಸ್ ಮಂತ್. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು. ಈ ದೊಡ್ಡ ಡಿಸಿಷನ್ಸ್ಗಳು ಮಾಡೋದಕ್ಕೆ, ನಿಮ್ಮ ಅಡಿಕ್ಷನ್ಸ್ನ ಬ್ರೇಕ್ ಮಾಡೋದಕ್ಕೆ, ವಾಟ್ ಎವರ್ ಇಸ್ ಸ್ಟಾಪಿಂಗ್ ಯು ನಿಮ್ಮ ಗ್ರೋತಿಂದ, ಅದರಿಂದ ದೂರ ಹೋಗೋದಕ್ಕೆ. ಆ್ಯಂಡ್ ಯು ಆರ್ ರೆಡಿ. ಇದನ್ನೆಲ್ಲ ಬಿಟ್ಟು ನೀವು ಮುಂದೆ ಹೋಗೋದಕ್ಕೆ, ನಿಮ್ಮ ಗ್ರೋತನ್ನು ನೀವು ಕ್ಲೇಮ್ ಮಾಡೋದಕ್ಕೆ ಯು ಆರ್ ರೆಡಿ. ಓಕೆ, ಸೊ yeah, sending lot of love. Have a wonderful October month, group number 1. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ರೀಡಿಂಗು ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಚೂಸ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ಚೂಸ್ ಯುವರ್ ಗ್ರೋತ್. ಗ್ರೂಪ್ ನಂಬರ್ 1. ಆಲ್ರೈಟ್, ಸೊ ಟೇಕ್ ಕೇರ್, ಬಾಯ್. ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಅಕ್ಟೋಬರ್ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 2, ಅ ವೆರಿ ಡಿಫ್ರೆಂಟ್ ಎನರ್ಜಿ. ಗ್ರೂಪ್ ನಂಬರ್ 1 ಇಂದ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಆ ಟ್ರಾನ್ಸಿಷನ್ ಬಂದು ಇಟ್ ಈಸ್ ವೆರಿ ಕ್ವಿಕ್, ವೆರಿ ಫಾಸ್ಟ್ ಮೂವಿಂಗ್ ಎನರ್ಜಿ ನಿಮಗೆ ಗ್ರೂಪ್ ನಂಬರ್ 1ಗೆ ಕಂಪೇರ್ ಮಾಡಿದ್ರೆ. ಆರ್ ಇನ್ ಜನರಲ್ ಯು ಆರ್ ಜಂಪಿಂಗ್, ಯು ಆರ್ ಲೀಪಿಂಗ್, ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್, ಮೇಕಿಂಗ್ ಡಿಸಿಷನ್ಸ್, ಆ್ಯಂಡ್ there is lot of movement and action and masculine energy ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಗ್ರೂಪ್ ನಂಬರ್ 2. and also we have spring, see your seeds grow. there is lot of growth, lot of movement, lot of changes ನಿಮ್ಮ ಎನರ್ಜಿನಲ್ಲಿ ಅಕ್ಟೋಬರ್ ಮಂತಿಗೆ. ಸೆಪ್ಟೆಂಬರ್ ಮಂತು ಸ್ಲೋ ಆಗಿದ್ರೆ, ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಿದರೆ, ಆಬ್ಸಲ್ಯೂಟ್ಲಿ ಶಿಫ್ಟ್ ಆಗ್ತಾ ಇದೆ ನಿಮ್ಮ ಎನರ್ಜಿ. ಅಕ್ಟೋಬರ್ ಮಂತಿಗೆ ಮೂವ್ ಆಗ್ತಾ ನಿಮ್ಮ ಮೋಟಿವೇಶನ್, ನಿಮ್ಮ ಇನ್ಸ್ಪಿರೇಷನ್, ನಿಮ್ಮ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇರೋ ಥರ ಇದೆ. ಅಕ್ಟೋಬರ್ ಮಂತಿಗೆ ಮೂವ್ ಆಗ್ತಾ ಎಷ್ಟೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋ ಥರ ಇದೆ. ಯು ಫಿಸಿಕಲಿ ಯು ವಾಂಟ್ ಟು ಡೂ ಸಮಥಿಂಗ್, ಯು ವಾಂಟ್ ಟು ಮೂವ್ ಅಂತ ಅನ್ನಿಸ್ತಾ ಇರೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಫಿಸಿಕಲಿ ಬೇರೆ ಜಾಗಕ್ಕೆ ಹೋಗೋದು ಇರ್ಬೋದು, ಫಿಸಿಕಲಿ ಮೂವ್ ಆಗೋದಿರ್ಬೋದು, ಅಥವಾ ವೆಕೇಷನ್ಗೆ ಹೋಗೋದಿರ್ಬೋದು, ಟ್ರಾವೆಲಿಂಗ್ ಇರ್ಬೋದು. ಆ್ಯಂಡ್ ದೆರ್ ಇಸ್ ಲಾಡ್ ಆಫ್ ಮೂವ್ಮೆಂಟ್ ಗ್ರೂಪ್ ನಂಬರ್ 2. ಲೈಕ್ ನಿಮ್ಮನ್ನ ಈ ಮರ್ಕ್ಯೂರಿ, ಈ ಪಾದ್ರಸ ಥರ, ಲೈಕ್ ಐ ಹ್ಯಾವ್ ಟು ಹೋಲ್ಡ್ ಯು, ಎಲ್ಲಿ ಹಿಡಿಯೋಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ್ರೆ. ಇಟ್ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್, ಆಬ್ಸಲ್ಯೂಟ್ಲಿ 360 ಡಿಗ್ರಿ, 180 ಡಿಗ್ರಿ ಜಂಪ್ ಗ್ರೂಪ್ ನಂಬರ್ 1 ಇಂದ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಯು ಆರ್ ಜಸ್ಟ್ ಬಬ್ಲಿಂಗ್ ವಿತ್ ಎಕ್ಸೈಟ್ಮೆಂಟ್ ಅಕ್ಟೋಬರ್ ಮಂತಲ್ಲಿ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಏನೆಲ್ಲ ಸ್ಲೋನೆಸ್ ಇತ್ತು ಪ್ರಾಬ್ಲಿ ಒಂದು 2 ಮಂತ್ಸಿಂದ 3 ಮಂತ್ಸಿಂದ ಆ್ಯಕ್ಚುಲಿ ಅದು ಫೈನಲಿ ಶಿಫ್ಟ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಯು ಆರ್ ರೆಡಿ ಈ ಆ್ಯಕ್ಷನ್ ತೊಗೊಳೋದಕ್ಕೆ, ಮತ್ತು ಮುಂದೆ ಹೋಗೋದಕ್ಕೆ, ಡಿಸಿಷನ್ಸ್ ಮಾಡೋದಕ್ಕೆ, ನಿಮ್ಮ ಗ್ರೋತ್ಗೆ, ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ ಯು ಆರ್ ಟೋಟಲಿ ರೆಡಿ ಅನ್ನೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಎಷ್ಟೊಂದು ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ತಾ ಇದ್ದಾರೆ. ಏನೆಲ್ಲ 3 ತಿಂಗಳಿಂದ ಪೋಸ್ಟ್ಪೋನ್
ಮಾಡಿದ್ದೀರಾ ಅದೆಲ್ಲ ಈ ಮಂತಲ್ಲಿ ಕವರ್ ಮಾಡ್ತಾ ಇದ್ದೀರಾ. ಈ ಮಂತಲ್ಲಿ ಕೆಲವೊಂದು ಡಿಸಿಷನ್ಸ್ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ಡಿಸಿಷನ್ಸ್ ಇರ್ಬೋದು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ರಿಲೇಟೆಡ್ ಇರ್ಬೋದು, ಕರಿಯರ್ ಚೇಂಜ್ ರಿಲೇಟೆಡ್ ಇರ್ಬೋದು, ಅಥವಾ ಕರಿಯರಲ್ಲಿ ಹೇಗೆ ನಾನು ಬೆಳೆಯೋದು ಅನ್ನುವಂಥ ಐಡಿಯಾಸ್ ಇರ್ಬೋದು, ವಿಷನ್ಸ್ ಇರ್ಬೋದು. ಗ್ರೂಪ್ ಮೀಟಿಂಗಲ್ಲಿ ಕೂತಾಗ ಯು ವಿಲ್ ಬಿ ದ ಫಸ್ಟ್ ನಿಮ್ಮ ಐಡಿಯಾ ಹೊಳೆಯೋದು. ನಿಮಗೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಆಫೀಸಲ್ಲಿ ಎಕ್ಸಾಕ್ಟ್ಲಿ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ ಪ್ರೋಆ್ಯಕ್ಟಿವ್ ಆಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದೀರಾ, ಪ್ರೋಆ್ಯಕ್ಟಿವ್ ಆಗಿ ಡಿಸಿಷನ್ಸ್ ತೊಗೊಳ್ತಾ ಇದ್ದೀರಾ, ಪ್ರೋಆ್ಯಕ್ಟಿವ್ ಆಗಿ ನಿಮ್ಮ ಐಡಿಯಾಸ್ನ ವಿಷನ್ಸ್ನ ಶೇರ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೀವು ಕರಿಯರ್ ಡೈನಾಮಿಕ್ಸಲ್ಲಿದ್ದರೆ, ಬಿಸ್ನೆಸ್ಸಲ್ಲೂ ಅಷ್ಟೇ ಯು ಆರ್ ವೆರಿ ಕ್ಲಿಯರ್. ಆ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಐ ನೋ ಎಕ್ಸಾಕ್ಟ್ಲಿ ನನ್ನ ಬಿಸ್ನೆಸ್ಸಲ್ಲಿ ಈ ಒಂದು ಡೈರೆಕ್ಷನಲ್ಲಿ ಹೋಗಬೇಕು ಅನ್ನುವಂಥದ್ದು. ಮೇ ಬಿ ಒಂದು 2-3 ಮಂತ್ಸಿಂದ ತುಂಬ ಸ್ಲೋ ಇರ್ಬೋದು ಬಿಸ್ನೆಸ್ಸು ನಿಮಗೆ. ಸೊ ಅಕ್ಟೋಬರ್ ಮಂತಲ್ಲಿ ಆ ಬಿಸ್ನೆಸ್ ಮತ್ತೆ ಪಿಕಪ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಹೇಗೆ ಚೇಂಜಸ್ನ ಸ್ಟ್ರಾಟಜಿ ಚೇಂಜ್ ಮಾಡೋದಿರ್ಬೋದು, ಬಿಸ್ನೆಸ್ ಪ್ಲ್ಯಾನ್ ಚೇಂಜ್ ಮಾಡೋದಿರ್ಬೋದು. ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ನ್ಯಾವಿಗೇಟ್ ಮಾಡೋದು, ಹೇಗೆ ಮುಂದೆ ಹೋಗೋದು ಅಂತ ಹೇಳಿ. ಕೆಲವರು ಯಾವುದಾದ್ರೂ ಪ್ರಾಬ್ಲಮಲ್ಲಿ ಸ್ಟಕ್ ಆಗಿದ್ರೆ ಎಕ್ಸಾಕ್ಟ್ಲಿ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ ಸಲ್ಯೂಷನನ್ನು ಹುಡುಕ್ತಾ ಇದ್ದೀರಾ, ಸಲ್ಯೂಷನನ್ನು ಕಂಡುಕೊಳ್ತಾ ಇದ್ದೀರಾ ಕೂಡ. ಯಾರನ್ನು ಹೇಗೆ ಅಪ್ರೋಚ್ ಮಾಡಬೇಕು, ಯಾರನ್ನು ಅಪ್ರೋಚ್ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದನ್ನು ಈಸಿಯಾಗಿ ಯು ಆರ್ ನ್ಯಾವಿಗೇಟಿಂಗ್. ಇಟ್ ಫೀಲ್ಸ್ ಲೈಕ್ ಸಿಲ್ಕ್, ಇಟ್ ಫೀಲ್ಸ್ ಲೈಕ್ ಹನಿ, ಇಟ್ ಫೀಲ್ಸ್ ವೆರಿ ಸ್ಮೂತ್. ನಿಮಗೆ ಅಕ್ಟೋಬರ್ ಮಂತನ ಎನರ್ಜಿ ಬಂದು ಲೈಕ್ ಎಕ್ಸಾಕ್ಟ್ಲಿ ಹೇಗೆ ಯಾವ ರೀತಿ ಅಂತ ಹೇಳಿ. ಆ್ಯಂಡ್ 2 ಕಾರ್ಡಲ್ಲೂ ಅಷ್ಟೇ ವಿ ಹ್ಯಾವ್ ಸಮ್ಮರ್ ಆ್ಯಂಡ್ ವಿ ಹ್ಯಾವ್ ಬಿ ಬಂದು ದುಂಬಿ ಬಂದು ಇಟ್ ಈಸ್ ಬ್ಯುಸಿ. ವಿ ಕಾಲ್ ಇಟ್ ಅ ಬ್ಯುಸಿ ಬಿ ಫಾರ್ ಅ ರೀಸನ್. ಇಟ್ ಈಸ್ ಟೋಟಲಿ ಬ್ಯುಸಿ. ಅದು ಈ ಹೂವಿಂದ ಇನ್ನೊಂದು ಹೂವಿಗೆ, ಇನ್ನೊಂದು ಹೂವಿಂದ ಮತ್ತೊಂದು ಹೂವಿಗೆ ಇಟ್ ಈಸ್ ಕಾನ್ಸ್ಟೆಂಟ್ಲಿ ಜಂಪಿಂಗ್ ಆ್ಯಂಡ್ ಹಾಪಿಂಗ್. ಈ ಕಾರ್ಡಲ್ಲೂ ಅಷ್ಟೇ ಇಟ್ ಈಸ್ ಜಂಪಿಂಗ್. ಈ ಡಿಯರ್ ಬಂದು ಜಂಪ್ ಮಾಡ್ತಾ ಇದೆ. ಆ್ಯಂಡ್ ಈ ಕಾರ್ಡಲ್ಲಿ ಸಮ್ಮರ್ ಎನರ್ಜಿ ಈಸ್ ಆಲ್ವೇಸ್ ಅಬೌಟ್ ಬ್ಯುಸಿನೆಸ್, ಆ್ಯಕ್ಷನ್, ಮೂವ್ಮೆಂಟ್, ಡಿಸಿಷನ್ಸ್, clarity, motivation, inspiration. ಆ ಸ್ಲೋನೆಸ್ಸು, ಆ ಫ್ರೋಝನ್ ಎನರ್ಜಿ ಬಂದು ಕಂಪ್ಲೀಟ್ಲಿ ಮೆಲ್ಟ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಯು ಆರ್ ಸೀಯಿಂಗ್ ಥಿಂಗ್ಸ್, ನಿಮ್ಮ ವಿಷನ್ ಬಂದು ಅಬ್ಸಲ್ಯೂಟ್ಲಿ ಕ್ಲಿಯರ್ ಆಗಿರೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಎಕ್ಸಾಕ್ಟ್ಲಿ ಯು ವಾಂಟ್ ಥಿಂಗ್ಸ್ ಟು ಬಿ. ಯಾವ ರೀತಿ ಈ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಬೇಕು, ಎಕ್ಸಾಕ್ಟ್ಲಿ ವಾಟ್ ಟು ಡೂ. ಆ್ಯಕ್ಚುಲಿ ನಿಮಗೆ ಅಷ್ಟೊಂದು ಮೆಸೇಜಸ್ ಏನು ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ. ನಿಮ್ಮ ರೀಡಿಂಗ್ ಬೇಗ ಕ್ಲೋಸ್ ಆಗ್ಬೋದು. ಬಿಕಾಸ್ ವಿ ಡೋಂಟ್ ಹ್ಯಾವ್ ಮಚ್ ಟು ಟೆಲ್, ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಆ ಕ್ಲಾರಿಟಿ ತುಂಬ ಚೆನ್ನಾಗಿರೋದ್ರಿಂದ ಅಂಥ ಒಂದು ಇಂಪಾರ್ಟೆಂಟ್ ಗೈಡೆನ್ಸು ಅಥವಾ ಇಂಪಾರ್ಟೆಂಟ್ ಸಜೆಷನ್ಸ್ ಏನೂ ಬೇಡ ನಿಮಗೆ ಅಕ್ಟೋಬರ್ ಮಂತಲ್ಲಿ. ಯು ಆರ್ ಜಸ್ಟ್ ಮೂವಿಂಗ್ ಫಾರ್ವರ್ಡ್, ಯು ಆರ್ ಫ್ಲೋಟಿಂಗ್ ಬೈ. ಅಕ್ಟೋಬರ್ ಮಂತಲ್ಲಿ ಯು ಆರ್ ಜಸ್ಟ್ ಫ್ಲೋಟಿಂಗ್ ಆ್ಯಂಡ್ ಎಕ್ಸಾಕ್ಟ್ಲಿ ಹೇಗೆ ಅಂತ ಹೇಳಿ. ಮತ್ತು ಇನ್ನೊಂದು ಏನಂತ ಅಂದರೆ, ಆ ಪ್ರಾಬ್ಲಮ್ ಆದ್ರೂ ನೀವು ಅಷ್ಟು ಬೇಗ ಧೈರ್ಯ ಕಳ್ಕೊಳ್ತಾ ಇಲ್ಲ, ಅಷ್ಟು ಬೇಗ ಡಿಸಪಾಯಿಂಟ್ ಆಗ್ತಾ ಇಲ್ಲ, ಅಷ್ಟು ಬೇಗ ಕ್ವಿಟ್ ಮಾಡ್ತಾ ಇಲ್ಲ ಅದನ್ನು. ಇದಿಲ್ಲ ಅಂದರೆ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತೀನಿ, ಅದಿಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡ್ತೀನಿ. ಸೊ ಯು ಆರ್ ವೆರಿ ಆಪ್ಟಮಿಸ್ಟಿಕ್ ಅಕ್ಟೋಬರ್ ಮಂತಲ್ಲಿ. ಸೊ ಅಂಥ ಒಂದು ಭಯ ಆಗುವಂಥ ಯಾವುದೇ ಸಿಚುವೇಶನ್ ಬಂದ್ರೂ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಆ್ಯಂಡ್ ವೆರಿ ಕರೇಜಿಯಸ್ ಅಕ್ಟೋಬರ್ ಮಂತಲ್ಲಿ. ಆ್ಯಂಡ್ ಅದು ಒಂದು ಪ್ರಾಬ್ಲಮ್ ಏನಂತ ಅಂದರೆ ಗ್ರೂಪ್ ನಂಬರ್ 2, ಲೈಕ್ ನಿಮ್ಮ ಈ ಆ್ಯಕ್ಟಿವ್ನೆಸ್ನ ಮೇ ಬಿ ನಿಮ್ಮ ಸುತ್ತ ಇರೋ ಜನರಿಗೆ ಅರ್ಥ ಆಗ್ಬೋದು. ಬೇರೆಯವ್ರಿಗೆ ನಿಮ್ಮ ಈ ಆ್ಯಕ್ಟಿವ್ನೆಸ್ಸು ಇರಿಟೇಟ್ ಮಾಡ್ಬೋದು, ಬೇರೆಯವ್ರಿಗೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬೋದು ಅಕ್ಟೋಬರ್ ಮಂತಲ್ಲಿ. ನಿಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ, ನಿಮಗೆ ಮನೆ ಕ್ಲೀನ್ ಮಾಡಬೇಕಂತ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅಕ್ಟೋಬರ್ ಮಂತಲ್ಲಿ. ಎಲ್ಲ ಇಳಿಸಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಕಿಚನ್ ಕಾರ್ನರ್, ನೂಕ್ ಆ್ಯಂಡ್ ಕಾರ್ನರ್ ಎಲ್ಲ ಒಳಗಡೆ ಹೋಗಿ ಎಲ್ಲ ಸ್ಪೈಡರ್ ವೆಬ್ಬೆಲ್ಲ ತೆಗೆದು ಐ ಆಮ್ ಸೂಪರ್ ಆ್ಯಕ್ಟಿವ್, ಐ ವಿಲ್ ಡೂ ಎವ್ರಿಥಿಂಗ್ ಅಂತ ಹೇಳಿ ನೀವು ಆ್ಯಕ್ಟಿವ್ ಆದಾಗ ಮನೆಯವರೆಲ್ಲರಿಗೂ ಇರಿಟೇಟ್ ಆಗ್ಬೋದು. ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ವ, ಯಾಕೆ ಎಲ್ಲನೂ ಎತ್ತಿ ಮನೆಯೆಲ್ಲ ಇದ್ದಿದ್ದು ಯು ಆರ್ ಜಸ್ಟ್ ಮೂವಿಂಗ್ ಅರೌಂಡ್ ಅಂತ ಹೇಳಿ. ಸೊ ಯು ಕ್ಯಾನ್ ಅನಾಯ್ ನಿಮ್ಮ ಈ ಎಕ್ಸೈಟ್ಮೆಂಟಿಂದ ಹೊರಗಡೆ ಜನರಿಗೆ. ಬೇರೆಯವರು ಇದೇ ಲೆವೆಲಲ್ಲಿ ಇರೋದಿಲ್ಲ ಈ ಎಕ್ಸೈಟ್ಮೆಂಟಲ್ಲಿ, ಬೇರೆಯವ್ರಿಗೆ ಈ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಸೊ ದೇರ್ ಕ್ಯಾನ್ ಬಿ ಕಾನ್ಫ್ಲಿಕ್ಟ್ ನಿಮ್ಮ ಎನರ್ಜಿಗೂ ಬೇರೆಯವ್ರ ಎನರ್ಜಿಗೂ, ಬಿಕಾಸ್ ಯು ಆರ್ ವೇಕಿಂಗ್ ಅಪ್. ತುಂಬ ಡೀಪ್ ಸ್ಲೀಪಿಗೆ ಹೋಗಿ ಇವಾಗ ಎದ್ದಿರೋ ಥರ ಎನರ್ಜಿ ನಿಮ್ಮದು. ಇಷ್ಟು ಒಳ್ಳೆ ಡೀಪ್ ಸ್ಲೀಪಿಗೆ ಹೋಗಿ ಎನರ್ಜಿ ಗೇನ್ ಆದಾಗ ಯು ಡೋಂಟ್ ನೋ ಇಷ್ಟು ಎನರ್ಜಿ ತೊಗೊಂಡು ನಾನು ಏನು ಮಾಡಬೇಕು ಅಂತ ಹೇಳಿ. ಸೊ ಯು ವಾಂಟ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ಮನೆಯಲ್ಲಿ ರೀಅರೇಂಜ್ ಮಾಡೋದು,
ಏನೆಲ್ಲ ಬ್ರೇಕ್ ಆಗಿತ್ತು ಅದನ್ನೆಲ್ಲ ಫಿಕ್ಸ್ ಮಾಡೋದು, ಫರ್ನಿಚರ್ಸ್ನ ಮೂವ್ ಮಾಡೋದು, ಹಬ್ಬ ಬರ್ತಾ ಇದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ ಅನ್ನೋದು. ಸೊ ದೆರ್ ಇಸ್ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಎಕ್ಸೈಟ್ಮೆಂಟ್. ಸೊ ಏನಾದರೂ ಮಾಡಬೇಕು ಅನ್ನುವಂಥ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಇರೋದು, ಅರ್ಜೆನ್ಸಿ ಜಾಸ್ತಿ ಇರೋದು. ಸೊ ಡೋಂಟ್ ಟ್ರೈ ಬೇರೆಯವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ದೇರ್ ಕ್ಯಾನ್ ಬಿ ಲಿಟಲ್ ಬಿಟ್ ಆಫ್ ಕಾನ್ಫ್ಲಿಕ್ಟ್ಸ್ ಬೇರೆ ಜನರಿಂದ. ಯಾಕೆ ಹೀಗೆ ನೀವು ಹೀಗೆ ಎಕ್ಸೈಟ್ ಆಗಿದ್ದೀರಾ ಅಂತ ಕೂಡ ದೇ ಡೋಂಟ್ ನೋ. ಸೊ ಅವರು ಯಾಕೆ ಇವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಡೋಂಟ್ ಟ್ರೈ ಟು ಗೆಟ್ ಇನ್ ಟು ಕಾನ್ಫ್ಲಿಕ್ಟ್ಸ್ ಬೇರೆ ಜನರ ಜೊತೆ. ಬಿಕಾಸ್ ನಿಮ್ಮ ಎನರ್ಜಿ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆ್ಯಂಡ್ ಬೇರೆಯವ್ರ ಎನರ್ಜಿ ಬಂದು ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡೋದು ನೆಕ್ಸ್ಟ್ ಮಂತಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇಟ್ ಇಸ್ ಟೋಟ್ಲಿ ಫೈನ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಿ, ಬೇರೆಯವ್ರು ಎಲ್ಲರೂ ಇನ್ವಾಲ್ವ್ ಆಗಬೇಕಂತಿಲ್ಲ. ನಿಮಗೆ ಖುಷಿ ಇದೆ ಒಂದು ಮಾತ್ರಕ್ಕೆ ನಿಮ್ಮ ಇಡೀ ಫ್ಯಾಮಿಲಿ ನಿಮ್ಮ ಜೊತೆ ಸೇರ್ಕೊಂಡು ಮನೆ ಕ್ಲೀನ್ ಮಾಡಬೇಕಂತಿಲ್ಲ. ಸೊ ದೇರ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಸಮ್ ಕೈಂಡ್ ಆಫ್ ಡಿಫ್ರೆನ್ಸಸ್ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಥವಾ ನೀವೆಲ್ಲಿ ವರ್ಕ್ ಮಾಡ್ತೀರಾ ಅಲ್ಲಿ ಇನ್ ಜನರಲ್ ಆಗಿ. ಬಿಕಾಸ್ ಯುವರ್ ಎನರ್ಜಿ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್, ಶಿಫ್ಟೆಡ್ ಆ್ಯಂಡ್ ವೆರಿ ಎಕ್ಸೈಟೆಡ್, ವೆರಿ ಇನ್ವಾಲ್ವ್ಡ್ ಎನರ್ಜಿ ನಿಮ್ಮದು ಅಕ್ಟೋಬರ್ ಮಂತಲ್ಲಿ. ಕೀಪ್ ಇಟ್ ಟು ಯೋರ್ ಸೆಲ್ಫ್. ನಿಮಗೆ ಇಷ್ಟ ಇದ್ದರೆ ನೀವು ಮಾಡಿ, ಬೇರೆಯವರು ನಿಮಗೆ ಮ್ಯಾಚ್ ಮಾಡಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಸೊ ಡೋಂಟ್ ಟ್ರೈ ಟು ಫೋರ್ಸ್ ಅದರ್ಸ್ ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡಲಿ ಅಂತ ಹೇಳಿ. ಸೊ ನಿಮಗೆ ಖುಷಿ ನೀವು ಮಾಡಿ, ಬೇರೆಯವ್ರು ಏನು ಮಾಡ್ತಿದ್ದಾರೆ ಅವ್ರನ್ನ ಅವ್ರ ಪಾಡಿಗೆ ಅವ್ರಿಗೆ ಮಾಡೋದಕ್ಕೆ ಬಿಡಿ. ಬಿಕಾಸ್ ಯು ಆರ್ ಗೆಟಿಂಗ್ ಅ ಲಾಡ್ ಆಫ್ ಇನ್ಸೈಟ್. ಗ್ರೂಪ್ ನಂಬರ್ 2, ದೆರ್ ಇಸ್ ಲಾಡ್ ಆಫ್ ವಾಟ್ ಯು ಕಾಲ್ ಡಿವೈನ್ ಇನ್ಫ್ಲೂಯೆನ್ಸ್ ನಿಮಗೆ. ಲೈಕ್ ಇಷ್ಟು ದಿನ ಏನೆಲ್ಲ ಸ್ಟಾಪ್ ಆಗಿತ್ತು ಅದನ್ನೆಲ್ಲ ಐ ಹ್ಯಾವ್ ಟು ಫಿನಿಶ್ ದಿಸ್ ಅನ್ನೋ, ಇದನ್ನು ಫಿನಿಷ್ ಮಾಡಬೇಕು ಅದನ್ನು ಫಿನಿಷ್ ಮಾಡಬೇಕು ಅಂತ ಹೇಳಿ ಯು ಆರ್ ಜಂಪಿಂಗ್ ಅರೌಂಡ್. ಮತ್ತು ಲಾಡ್ ಆಫ್ ಗೈಡೆನ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಗೈಡೆನ್ಸೂ ಬರ್ತಾ ಇರೋದು. ಇದನ್ನು ಇಟ್ ಇಸ್ ಟೈಮ್, ನೀವು ಈ ಏರಿಯಾನಲ್ಲಿ ನೀವು ಮುಂದೆ ಹೋಗಬೇಕು ಅಥವಾ ನೀವು ಮಾಡಬೇಕು ಇದನ್ನು ಅನ್ನೋವಂಥ ಒಂದು ಉತ್ಸಾಹ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನೂ ಕೂಡ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ಬೋದು. ಬಿಕಾಸ್ ಯು ಆರ್ ವೆರಿ ಓಪನ್ ಆ್ಯಂಡ್ ರೆಡಿ ನೆಕ್ಸ್ಟ್ ಮಂತು ಕೆಲವೊಂದು ಆ್ಯಕ್ಷನ್ಸ್ಗಳು, ಡಿಫಿಕಲ್ಟ್ ಆಗಿರುವಂಥ ಆ್ಯಕ್ಷನ್ಸ್ ತೊಗೊಳೋದಕ್ಕೆ. ವಿ ಹ್ಯಾವ್ ನ್ಯೂ ಬಿಗಿನಿಂಗ್ಸ್. ಗ್ರೂಪ್ ನಂಬರ್ 2. ಸೊ ಇಷ್ಟು ದಿನ ಇದ್ದಿದ್ದು ಆ ಸ್ಲೋನೆಸ್ಸು, ಆ ಫ್ರೋಝನ್ ಎನರ್ಜಿ ಬಂದು ಮೆಲ್ಟ್ ಆಗ್ತಾ ಇದೆ ಆ್ಯಂಡ್ ಯು ಆರ್ ರೆಡಿ ಮುಂದೆ ಹೋಗೋದಕ್ಕೆ. ಕೆಲವೊಂದು ಬೋಲ್ಡ್ ಡಿಸಿಷನ್ಸನ್ನು ತೊಗೊಳ್ಬೋದು ನೀವು ಅಕ್ಟೋಬರ್ ಮಂತಲ್ಲಿ. ಇಷ್ಟು ದಿನ ಬಿಸ್ನೆಸ್ ಯಾವುದನ್ನಾದರೂ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಹಿಂಜರಿತಿದ್ರೆ, ಹಿಂದೆ ಮುಂದೆ ನೋಡ್ತಿದ್ರೆ, ಯು ಆರ್ ರೆಡಿ ಆ ಏರಿಯಾನಲ್ಲಿ ನೀವು ಆ್ಯಕ್ಷನ್ ತೊಗೊಳೋದಕ್ಕೆ. ನಿಮ್ಮ ಕಂಪ್ನಿ ಹೆಸರು ರಿಜಿಸ್ಟರ್ ಮಾಡ್ಬೋದು, ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೊಸ ಜಾಬ್ ಹುಡುಕ್ತಿದ್ರೆ ಯು ಆರ್ ರೆಡಿ ಆ ಹೊಸ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಅಥವಾ ರಿಸರ್ಚ್ ಮಾಡೋದಕ್ಕೆ, ಹೆಂಗಿದೆ ಬಿಸ್ನೆಸ್ ಡೈನಾಮಿಕ್ಸು ಹೊರಗಡೆ, ಅಥವಾ ಕರಿಯರ್ ಈ ಪರ್ಟಿಕ್ಯುಲರ್ ನೀಶಲ್ಲಿ ಯಾವ ರೀತಿ ಇದೆ ಕರಿಯರ್ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ. ಯು ಆರ್ ಟೋಟಲಿ ರೆಡಿ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ ನಿಮ್ಮ ಲೈಫನ್ನ, ನಿಮ್ಮ ಕರಿಯರ್ನ, ನಿಮ್ಮ ಇಂಟ್ರೆಸ್ಟ್ನ, ನಿಮ್ಮ ಹಾಬಿನ. ಬಿಕಾಸ್ ಲುಕ್ ಎಟ್ ದಿಸ್, ವಿ ಹ್ಯಾವ್ ಏಸ್ ಆಫ್ ಸ್ವಾರ್ಡ್ಸ್, ಟ್ರಯಂಫ್ ಅಂಡ್ ಸಕ್ಸಸ್. ಯು ಆರ್ ವೆರಿ ವೆರಿ ಸಕ್ಸಸ್ಫುಲ್. ನೆಕ್ಸ್ಟ್ ಮಂತಲ್ಲಿ ನೀವು ತೊಗೊಳ್ಳೋವಂಥ ಆ್ಯಕ್ಷನ್ಸು, ನೀವು ಮಾಡುವಂಥ ನಿರ್ಧಾರ ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಚೂಸ್ ವೈಸ್ಲಿ. ಗ್ರೂಪ್ ನಂಬರ್ 1ಗೂ ಚೂಸ್ ಯುವರ್ ಸೆಲ್ಫ್, ಚೂಸ್ ಹ್ಯಾಪಿನೆಸ್, ಚೂಸ್ ಯುವರ್ ಗ್ರೋತ್ ಅಂತ ಹೇಳಿ ಎಷ್ಟೊಂದು ಬರ್ತಾಯಿತ್ತು. ನಿಮ್ಗೂ ನೆಕ್ಸ್ಟ್ ಮಂತ್ಗೆ ವಿ ಹ್ಯಾವ್ ಲಾಡ್ ಆಫ್ ಚಾಯ್ಸಸ್, ಡಿಸಿಷನ್ಸ್. ಬಟ್ ಒಂದು ಡಿಫ್ರೆನ್ಸ್ ಏನಂದರೆ ಗ್ರೂಪ್ ನಂಬರ್ 1ಗೂ ನಿಮಗೂ, ಗ್ರೂಪ್ ನಂಬರ್ 1 ಅವರು ತುಂಬ ತಾಳ್ಮೆಯಿಂದ, ತುಂಬ ಆಲೋಚನೆ ಮಾಡಿ ನಿರ್ಧಾರ ತೊಗೊಳ್ಬೇಕು ಅಂತ ಹೇಳಿ ಬರ್ತಾಯಿತ್ತು. ನಿಮ್ಮ ಗ್ರೂಪಿಗೆ ಯು ಆರ್ ರೆಡಿ, ನಿಮಗೆ ಆಲ್ರೆಡಿ ಗೊತ್ತಿದೆ ಏನು ಡೆಸಿಷನ್ಸ್ ತೊಗೊಳ್ಬೇಕು ಅಂತ ಹೇಳಿ, ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ನೀವು ಇಷ್ಟು ದಿನ ಪಾಸ್ ಮಾಡಿದ್ರಿ ಅಥವಾ ವೇಟ್ ಮಾಡ್ತಿದ್ರಿ ಕರೆಕ್ಟಾಗಿರೋ ಟೈಮ್ ಬರಲಿ ಅಥವಾ ಕರೆಕ್ಟಾಗಿ ಇನ್ನೂ ನಾನು ರೆಡಿ ಇಲ್ಲ ಅಂತ ಹೇಳಿ. ಬಟ್ ಯು ಆರ್ ಫೈನಲಿ ಮೇಕಿಂಗ್ ದಟ್ ಡೆಸಿಷನ್ಸ್, ವಾಟ್ ಎವರ್ ದಟ್ ಡೆಸಿಷನ್ ಮೀನ್ಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. As simple as I have to get a different haircut, just for an example. ಅದನ್ನು ಡಿಫ್ರೆಂಟ್, ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀನಿ ಅನ್ನೋದು ಸಿಂಪಲ್ ಆಗಿರುವಂಥ ನಿರ್ಧಾರ ಆದ್ರೂ ಅದು ನಿಮ್ಮ ಪರ್ಸ್ನಾಲಿಟಿನ, ನಿಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡ್ಬೋದು. ನೀವು ಐ ಆಮ್ ನಾಟ್ ರೆಡಿ ಏನು ಅಂದ್ಕೊಳ್ತಾರೆ, ಅಥವಾ ನಾನು ರೆಡಿ ಇದ್ದೀನ ಹೇರ್ ಶಾರ್ಟ್ ಮಾಡೋಕ್ಕೆ ಅಥವಾ ಕಲರ್ ಚೇಂಜ್ ಮಾಡೋದಕ್ಕೆ. ಸೊ ಯು ಆರ್ ರೆಡಿ ಅಕ್ಟೋಬರ್ ಮಂತಲ್ಲಿ. ಐ ನೋ ಇಟ್ ಇಸ್ ಅ ವೆರಿ ಸಿಂಪಲ್ ಆ್ಯಂಡ್ ವೇಗ್ ಎಕ್ಸಾಂಪಲ್, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಆರ್ ರೆಡಿ. ಅದೇನೇ ಬೋಲ್ಡ್ ಆಗಿರುವಂಥ ನಿರ್ಧಾರಗಳು ಮಾಡೋದಕ್ಕೆ ಯು ಆರ್ ರೆಡಿ. ನಿಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡೋದಕ್ಕೆ, ನಿಮ್ಮ ಪರ್ಸ್ನಾಲಿಟಿನ ಶಿಫ್ಟ್ ಮಾಡೋದಕ್ಕೆ, ಆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ, ನಿಮ್ಮ ರಿಲೇಷನ್ಶಿಪ್ಪನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ,
ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಓಪನ್ ಆಗಿ ಹಂಚ್ಕೊಳ್ಳೋದಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಸಮಾಧಾನನ, ಹಾರ್ಮನಿನ, ಪ್ರೀತಿನ ಇನ್ನೂ ಹೆಚ್ಚು ಮಾಡೋದಕ್ಕೆ ಯು ಆರ್ ರೆಡಿ. ನೀವು ಏನೇ ಅಂದ್ಕೊಳ್ತಾ ಇದ್ರೂ ನನ್ನ ಕೈಲಾಗತ್ತಾ ಆಗಲ್ವಾ ಅಂಥೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದೇ ಲೈನಲ್ಲಿ ಹೇಳ್ತಾ ಇರೋದು, ಯು ಆರ್ ರೆಡಿ. ನೀವು ಏನೇ ಡೌಟ್ ಪಡ್ತಿದ್ರು, ಏನೇ ಭಯದಲ್ಲಿದ್ರು, ಏನೇ ನಿಮ್ಮನ್ನು ತಡೀತಿದ್ರು, ಏನೇ ನಿಮ್ಮ ಡಿಸ್ಕರೇಜ್ ಮಾಡ್ತಿದ್ರು, ಜಸ್ಟ್ ನೋ ದ್ಯಾಟ್ ಯು ಆರ್ ರೆಡಿ ಮುಂದೆ ಹೋಗೋದಕ್ಕೆ, ಡಿಸಿಷನ್ಸ್ ಮಾಡೋದಕ್ಕೆ, ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ನಿಮ್ಮ ಲೈಫನ್ನ. ಯು ಆರ್ ರೆಡಿ. ನಿಮ್ಮ ಭಯನ, ನಿಮ್ಮನ್ನು ಸ್ಟಾಪ್ ಮಾಡೋದಕ್ಕೆ ಬಿಡಬೇಡಿ. ಯಾಕೆಂದರೆ ದೆರ್ ಇಸ್ ಲಾಡ್ ಆಫ್ ಪಾಸಿಬಿಲಿಟಿ ನಿಮ್ಮ ಲೈಫಲ್ಲಿ. ಈ ಸಮಯದಲ್ಲಿ ಎಷ್ಟೊಂದು ಬ್ಲಾಕೇಜಸ್ಗಳು ರಿಲೀಸ್ ಆಗ್ತಾ ಇದೆ, ಎಷ್ಟೊಂದು ಭಯ ರಿಲೀಸ್ ಆಗ್ತಾ ಇದೆ, ಎಷ್ಟೊಂದು ಪ್ಯಾಟರ್ನ್ಸ್ ರಿಲೀಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಡೋಂಟ್ ಡೌಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಡೌಟ್ ಪಡಬೇಡಿ, ನಿಮ್ಮ ದಾರಿನ ನೀವು ಡೌಟ್ ಪಡಬೇಡಿ, ನಿಮ್ಮ ಕೈಲಾಗತ್ತಾ ಇಲ್ವಾ ಅಂತ ಡೌಟ್ ಪಡಬೇಡಿ. ಬಿಕಾಸ್ ಯು ಆರ್ ಟೋಟಲಿ 100% ರೆಡಿ. ಗ್ರೂಪ್ ನಂಬರ್ 2, because we have fertility here, success ಇದೆ, fertility ಇದೆ. This is empress energy and success ಬಂದು ace of swords energy. So very very favorable time ನಿಮಗೆ. ನೀವು ಏನೇ ಸ್ಟಾರ್ಟ್ ಮಾಡಿದ್ರು ಅಥವಾ ಯಾವುದೇ ಬೀಜ ಬಿತ್ತಿದ್ರೂ ನಿಮ್ಮ ಲೈಫಲ್ಲಿ, ಐಡಿಯಾಸ್ ಇರ್ಬೋದು, ವಿಷನ್ಸ್ ಇರ್ಬೋದು, ಇಟ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಮತ್ತು ದೇರ್ ಇಸ್ ಲಾಟ್ ಆಫ್ ಗ್ರೋತ್ ನಿಮ್ಮ ಲೈಫಲ್ಲಿ. ನಿಮ್ಮ ಎನರ್ಜಿನಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಗ್ರೋತ್. ಆ ಗ್ರೋತ್ ಬಂದು ನಿಮ್ಮ ಎನರ್ಜಿನಲ್ಲಿ ಇಂಪ್ರಿಂಟ್ ಆಗಿರೋ ಥರ ಇದೆ. ನೀವು ಏನು ಮಾಡಿದ್ರು ಯು ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಮತ್ತು ದೇರ್ ಇಸ್ ಅ ಲಾಟ್ ಆಫ್ ಗ್ರೋತ್ ನಿಮಗೆ ಈ ಟೈಮಲ್ಲಿ. ನಿಮ್ಮ ಪೇಷನ್ಸ್ಗೆ ನೀವು ಇಷ್ಟು ದಿನ ಏನು ತಕ್ಕಾಗಿ ವೇಟ್ ಮಾಡ್ತಾಯಿದ್ರಿ, ಯು ಆರ್ ಟೋಟಲಿ ರೆಡಿ ಅದನ್ನು ಕ್ಲೇಮ್ ಮಾಡೋದಕ್ಕೆ, ಆ ಡೈರೆಕ್ಷನಲ್ಲಿ ಮುಂದೆ ಹೋಗೋದಕ್ಕೆ. ವಾಟ್ ಎವರ್ ಡೈರೆಕ್ಷನ್ ಇಟ್ ಈಸ್, ನಿಮಗೆ ಗೊತ್ತು ಅದು. ನಿಮ್ಮ ರಿಲೇಷನ್ಶಿಪ್ಪನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ಪೇಷನ್ಸ್ ಆಗಿ ನಿಮ್ಮ ಲೈಫಲ್ಲಿ ಇದಕ್ಕಾಗಿ ವೇಟ್ ಮಾಡ್ತಿದ್ರಿ, ಇದಕ್ಕೆ ನೀರು ಹಾಕ್ತಾಯಿದ್ರಿ, ನಿಮ್ಮ ಎನರ್ಜಿನ ಕೊಡ್ತಾಯಿದ್ರಿ, ನೀವು ಪ್ರೇಯರ್ಸ್ನ ಮಾಡ್ತಾಯಿದ್ರಿ. ಬಟ್ ಯು ಆರ್ ಟೋಟಲಿ ರೆಡಿ ಇವಾಗ ಆ ಡೈರೆಕ್ಷನಲ್ಲಿ ಮುಂದೆ ಹೋಗೋದಕ್ಕೆ. ಇಷ್ಟು ದಿನ ಅಂತ ಒಂದು ಗ್ರೋತ್ ಇರಲಿಲ್ಲ ಅಂತಂದರೆ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಗ್ರೋತ್. ಆ ಗ್ರೋತ್ ಕಾಣೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಯು ಆರ್ ರೆಡಿ ಈ ಗ್ರೋತನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಯು ಆರ್ ರೆಡಿ ಈ ಸಕ್ಸಸ್ನ ನೀವು ರಿಸೀವ್ ಮಾಡೋದಕ್ಕೆ. ಯು ಆರ್ ರೆಡಿ ನಿಮ್ಮ ಲೈಫನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ. ಯು ಹ್ಯಾವ್ ಹಾರ್ಟ್ ಚಕ್ರ ಆ್ಯಕ್ಟಿವೇಶನ್ ಹಿಯರ್. ಈ ಎಕ್ಲಿಪ್ಸ್ ಸೀಸನ್ ಬಂದು ಇಟ್ ಹ್ಯಾಸ್ ಶಿಫ್ಟೆಡ್ ನಿಮ್ಮ ಎನರ್ಜಿನ totally. Absolutely. We have the world card, we have universe here. Universe is in your favor. Group number 2, we have 3, 2 plus 1 3, and we have 0 here. So all the endings and new beginnings ನಿಮ್ಮ ಲೈಫಲ್ಲಿ. ಹಳೆ ಪ್ಯಾಟರ್ನು, ಹಳೆ ಐಡಿಯಾಸು, ನಿಮ್ಮ ಭಯ, ವಾಟ್ ಎವರ್ ವಾಸ್ ಸ್ಟಾಪಿಂಗ್ ಯು, ಆ ಬ್ಲಾಕೇಜಸ್ ರಿಲೀಸ್ ಆಗಿ ಯು ಆರ್ ಮೂವಿಂಗ್ ಫಾರ್ವರ್ಡ್. ಆ್ಯಂಡ್ ವಿ ಹ್ಯಾವ್ ದ ಕಾರ್ಡ್ ಆಫ್ ಯೂನಿವರ್ಸ್. ಯೂನಿವರ್ಸ್ ಈಸ್ ಬೈ ಮೈ ಸೈಡ್. Universe is with me. Universe is supporting my growth. Universe is happy when I grow. So there are a lot of affirmation ನಿಮ್ಮ ಗ್ರೂಪಿಗೆ. ಅಕ್ಟೋಬರ್ ಮಂತಿಗೆ ಯೂನಿವರ್ಸ್ is with me and universe is supporting my growth, supporting me in every way possible. Group number 2, ಅದು ನಿಮ್ಮ ಇಂಪಾರ್ಟೆಂಟ್ affirmation. Universe is supporting me in every way. Okay, so that is your affirmation. Universe is with me. That is your affirmation in October monthly, because very very beautiful alignment and very very supportive energy, guidance, intuitive energies, intuitive guidance ನಿಮ್ಮ ಲೈಫಲ್ಲಿ ಅಕ್ಟೋಬರ್ ಮಂತಲ್ಲಿ ಬರ್ತಾ ಇರುವಂಥದ್ದು. and it is forcing you and pushing you ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ. ನಿಮ್ಮ ಲೈಫನ್ನ ನಿಮ್ಮನ್ನು ನೀವಿನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಯು ಕೆನಾಟ್ ಆ್ಯಕ್ಟ್ ಸ್ಮಾಲ್. ನನ್ನ ಕೈಲಿ ಇಷ್ಟೇ ಸಾಧ್ಯ, ನನ್ನ ಲೈಫ್ ಇಷ್ಟೇ ಅನ್ನೋ ಥರ ಯು ಕೆನಾಟ್ ಆ್ಯಕ್ಟ್ ಲೈಕ್ ದಟ್ ಇನ್ಮೇಲೆ. ಯಾಕೆಂದರೆ ನಿಮ್ಮ ಮೈಂಡ್ ಸೆಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಮತ್ತು ನಿಮ್ಮ ಇಂಟ್ರೆಸ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಿಮ್ಮ ವಿಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ನಿಮ್ಮ ಗ್ರೋತ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಐ ಆಮ್ ರೆಡಿ ಫಾರ್ ದಿಸ್ ಎಕ್ಸ್ಪ್ಯಾನ್ಷನ್. ಯೂನಿವರ್ಸ್ ಇಸ್ ವಿತ್ ಮೀ. ಐ ಆಮ್ ರೆಡಿ ಫಾರ್ ದಿಸ್ ಎಕ್ಸ್ಪ್ಯಾನ್ಷನ್. ಓಕೆ, ಸೊ ದಟ್ ಈಸ್ ಯುವರ್ ಅನದರ್ ಅಫರ್ಮೇಷನ್. ಯಾಕೆಂದರೆ ದ ಎನರ್ಜೀಸ್ ಆರ್ ಸೋ ಅಲೈನ್ಡ್. ಗ್ರೂಪ್ ನಂಬರ್ 2, ನೀವು ರಿಲೇಷನ್ಶಿಪ್ಪಲ್ಲಿ ಶಿಫ್ಟ್ಗಾಗಿ ವೇಟ್ ಮಾಡ್ತಾಯಿದ್ರೆ, ರಿಲೇಷನ್ಶಿಪ್ಪಲ್ಲಿ ಇಂಪ್ರೂವ್ಮೆಂಟಿಗೆ ವೇಟ್ ಮಾಡ್ತಾಯಿದ್ರೆ, ಅಥವಾ ಹೊಸ ರಿಲೇಷನ್ಶಿಪ್ಗೆ ವೇಟ್ ಮಾಡ್ತಾಯಿದ್ರೆ, ಬಿಕಾಸ್ ಯುವರ್ ಪೇಷನ್ಸ್ ಇಸ್ ಪೇಯಿಂಗ್ ಆಫ್. ನೀವು ಏನನ್ನು ಪೇಷನ್ಸ್ ಆಗಿ ವೇಟ್ ಮಾಡ್ತಾ
ಇದ್ರಿ, ಇಟ್ ವಿಲ್ ಬಿ ಪೇಯಿಂಗ್ ಆಫ್, ಇಟ್ ವಿಲ್ ಬಿ ವರ್ತ್ ಇಟ್. ನಿಮ್ಮ ಟೈಮು, ನಿಮ್ಮ ಎನರ್ಜಿ, ನಿಮ್ಮ ಎಫರ್ಟು, ಇಟ್ ವಿಲ್ ಬಿ ವರ್ತ್ ಇಟ್. ಆ್ಯಂಡ್ ಎಸ್ಪೆಷಲಿ ಅಕ್ಟೋಬರ್ ಮಂತಲ್ಲಿ ಓವರ್ ಆಲ್ ಆಗಿ ವೆರಿ ಹೈ ವೈಬ್ರೇಷನಲ್ ಎನರ್ಜಿ ಆ್ಯಂಡ್ ವೆರಿ ಮಚ್ ಇನ್ ಅಲೈನ್ಮೆಂಟ್ ಆ್ಯಂಡ್ ವೆರಿ ಇಂಟ್ಯೂಟಿವ್ಲಿ ಗೈಡೆಡ್, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ವೆರಿ ವೆರಿ ಮೋಟಿವೇಟೆಡ್. ಓಕೆ, ಯು ವಿಲ್ ಬಿ ಬ್ಯುಸಿ ಆ್ಯಂಡ್ ಆಲ್ಸೋ ಫಿಸಿಕಲಿ ಕೂಡ, ಬರೀ ಮೆಂಟಲಿ ಅಷ್ಟೇ ಅಲ್ಲ, ಫಿಸಿಕಲಿ ಯು ಆರ್ ಆ್ಯಕ್ಚುಲಿ ಫಿಸಿಕಲಿ ಮೂವಿಂಗ್ ಅರೌಂಡ್. ಕೆಲವರು ಹೊಸ ಮನೆ ನೋಡ್ತಿದ್ರೆ, ಹೊಸ ಮನೆ ಶಿಫ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ, ಅಕ್ಟೋಬರ್ ಮಂತ್ ಇಸ್ ಅ ಫಂಟಾಸ್ಟಿಕ್ ಮಂತ್. ನೀವು ನಿಮ್ಮ ಹುಡುಕಾಟನ ಸ್ವಲ್ಪ ಸ್ಟ್ರಾಂಗ್ ಮಾಡೋದು, ಯು ಮೇ ಫೈಂಡ್ ದ ರೈಟ್ ಕೈಂಡ್ ಆಫ್ ಪ್ರಾಪರ್ಟಿ ಆರ್ ಅ ಪ್ಲೇಸ್ ನೀವು ಹುಡುಕ್ತಾ ಇರುವಂಥದ್ದು. ಇಟ್ ಈಸ್ ಫಂಟಾಸ್ಟಿಕ್ ಆ್ಯಂಡ್ ಬ್ಯೂಟಿಫುಲ್ ನಿಮಗೆ. ಇನ್ ಕೇಸ್ ಯು ಆರ್ ಆ್ಯಕ್ಚುಲಿ ವಾಂಟಿಂಗ್ ಟು ಮೂವ್, ವೆಕೇಷನ್ ತೊಗೊಳ್ಳೋರಿಗೆ ಅಥವಾ ಹೊರಗಡೆ ಜಾಗಕ್ಕೆ ಹೋಗಬೇಕು, ಎನಿ ಕೈಂಡ್ ಆಫ್ ಮೂವ್ಮೆಂಟ್, ಫಿಸಿಕಲಿ ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಅನ್ನೋರಿಗೆ ಫಂಟಾಸ್ಟಿಕ್ ಮಂತ್ ಅಕ್ಟೋಬರ್ ಮಂತಲ್ಲಿ. ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಹೊರಗಡೆ ಎನ್ವಿರಾನ್ಮೆಂಟು ಪ್ರತಿಯೊಂದೂ ನಿಮಗೆ ಸಪೋರ್ಟ್ ಮಾಡೋ ಥರ ಇದೆ ಅಕ್ಟೋಬರ್ ಮಂತಲ್ಲಿ. ಓವರ್ ಆಲ್ ಆಗಿ ಗ್ರೂಪ್ ನಂಬರ್ 2 ವೆರಿ ಹೈ ವೈಬ್ರೇಷನಲ್, ಮೋಟಿವೇಟೆಡ್, ಇನ್ಸ್ಪೈರ್ಡ್ ಎನರ್ಜಿ ನಿಮಗೆ ಅಕ್ಟೋಬರ್ ಮಂತಲ್ಲಿ. ಆ್ಯಂಡ್ ಯು ಆರ್ ರೆಡಿ. ಓವರ್ ಆಲ್ ಆಗಿ ಐ ಆಮ್ ರೆಡಿ. ದಟ್ ಈಸ್ ವಾಟ್ ಯುವರ್ ಅಫರ್ಮೇಷನ್ ಇಸ್. ಯೂನಿವರ್ಸ್ ಇಸ್ ವಿತ್ ಮೀ, ಐ ಆಮ್ ರೆಡಿ ಫಾರ್ ಮೈ ಎಕ್ಸ್ಪ್ಯಾನ್ಷನ್. ದಟ್ ಈಸ್ ಯುವರ್ ಅಫರ್ಮೇಷನ್ ಅಕ್ಟೋಬರ್ ಮಂತಿಗೆ. ಗ್ರೂಪ್ ನಂಬರ್ 2, ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ನಿಮ್ಮ ಈ ಎನರ್ಜಿನಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆಗಿದ್ದರೆ, ರೆಸನೇಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಅಫರ್ಮೇಷನ್ನೆಲ್ಲ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ಸೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.